ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ನಾನು ನಿಮ್ಮ ಭೌತಶಾಸ್ತ್ರದ ಉಪನ್ಯಾಸಕ ಕಿರಣ್ ಕುಮಾರ್ ಹಿರೇಮಠ ಮಾತಾಡೋದು. ಚಿಲ್ಡ್ರನ್, ಇವತ್ತಿನ ಕ್ಲಾಸಲ್ಲಿ ನಾನು ಏನು ತಗೊಂಡ್ಬಂದಿದ್ದೀನಿ ಅಂದ್ರೆ ಸೆಕೆಂಡ್ PUC ಫಿಸಿಕ್ಸ್ ಆನ್ಯುವಲ್ ಎಕ್ಸಾಮ್ ಮಾರ್ಚ್ 2023 and 24 ಪಾಸಿಂಗ್ ಪ್ಯಾಕೇಜ್ ಬೇಸ್ಡ್ ಆನ್ ಬ್ಲೂ ಪ್ರಿಂಟ್. ಇದೆಲ್ಲವನ್ನ ನೀವೇನಾದ್ರೂ ಸ್ಟಡಿ ಮಾಡಿದ್ರೆ ಈಸಿಲಿ ಯು ಆರ್ ಗೋಯಿಂಗ್ ಟು ಗೆಟ್ ಟು 40+ ಮಾರ್ಕ್ಸ್ ಇನ್ ಆನ್ಯುವಲ್ ಎಕ್ಸಾಮಿನೇಷನ್ ವಿತೌಟ್ ಎನಿ ಡೌಟ್. ಈಗ ಒಂದಿಷ್ಟು ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ, ಸರ್ ನಾನು ಇನ್ನೂ ಏನು ಓದೇ ಇಲ್ಲ ಸರ್, ಇನ್ಮೇಲೆ ಓದಲಿಕ್ಕೆ ನಾನು ಸ್ಟಾರ್ಟ್ ಮಾಡ್ಬೇಕು ಸರ್. ಹಾಗಾದ್ರೆ ಏನ್ ಮಾಡ್ಬೇಕು ಸರ್? ಹಾಗಾದ್ರೆ ಏನು ಮಾಡಬೇಡಿ, ಈ ಕ್ಲಾಸಲ್ಲಿ ನಾನು ಎಷ್ಟು ಕ್ವಶನ್ಸ್ ಗಳನ್ನ ಹೇಳ್ತೀನಲ್ಲ ಆ ಎಲ್ಲಾ ಕ್ವಶನ್ಸ್ ಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಮೋರ್ ದನ್ 45 ಮಾರ್ಕ್ಸ್ ಇನ್ ಕಮಿಂಗ್ ಆನ್ಯುವಲ್ ಎಕ್ಸಾಮಿನೇಷನ್. ಹಾಗಾದ್ರೆ ಬನ್ನಿ ಪುಟಾಣಿಗಳೇ, ಪೆನ್ನು ಮತ್ತು ಒಂದು ಬುಕ್ ಅನ್ನು ತಗೊಳ್ಳಿ, ರಫ್ ಆಗಿ ಬರಿತಾ ಹೋಗಿ. ನಾನು ಯಾವ ಪ್ರಶ್ನೆಗಳನ್ನ ಹೇಳ್ತೀನಲ್ಲ ಆ ಎಲ್ಲಾ ಕ್ವಶನ್ಸ್ ಗಳನ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಹಾಗಾದ್ರೆ ಬನ್ನಿ ಸರ್. ಹಾಗಾದ್ರೆ ಫಸ್ಟ್ ನಾವು ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ 45+ ಮಾರ್ಕ್ಸ್ ತಗೋಬೇಕಂದ್ರೆ ಫಸ್ಟ್ 5 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಬಿಡಿಸಲೇಬೇಕು. ಇನ್ ಆನ್ಯುವಲ್ ಎಕ್ಸಾಮಿನೇಷನ್ ವಿ ಆರ್ ಗೋಯಿಂಗ್ ಟು ಗೆಟ್ 6 5 ಮಾರ್ಕ್ಸ್ ಕ್ವಶನ್. ಓಕೆ, 5 ಮಾರ್ಕ್ಸ್ ಕ್ವಶನ್ಸ್ ಇರ್ತವೆ. ಔಟ್ ಆಫ್ 6 ವಿ ಹ್ಯಾವ್ ಟು ಆನ್ಸರ್ ಎನಿ 3. ಹಾಗಾದ್ರೆ ಯಾವ ಕ್ವಶನ್ಸ್ ಗಳು ಬರ್ತಾವೆ ಸರ್? ಬನ್ನಿ ಬ್ಲೂ ಪ್ರಿಂಟ್ ಪ್ರಕಾರ ಡಿಸ್ಕಸ್ ಮಾಡೋಣ. ಈ ನೋಡಿ, ಒಂದೇ ಪಾಸಿಬಿಲಿಟಿ ಸೆಕೆಂಡ್ ಚಾಪ್ಟರ್ ಮೇಲೆ 5 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಬರ್ತವೆ. ಡಿಫೈನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ಅಂಡ್ ಅರೈವ್ ಅಟ್ ದ ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಟ್ ಎ ಪಾಯಿಂಟ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅನ್ನು ಡಿಫೈನ್ ಮಾಡಬೇಕು. ಹಾಗಾದ್ರೆ ಒಂದು ಚಾರ್ಜ್ ಎಷ್ಟು ಪೊಟೆನ್ಷಿಯಲ್ ಅನ್ನು ಕ್ರಿಯೇಟ್ ಮಾಡ್ತದೆ, ಇಷ್ಟು ಪೊಟೆನ್ಷಿಯಲ್ ಅನ್ನು ಕ್ರಿಯೇಟ್ ಮಾಡ್ತದೆ. ಈ ಇಕ್ವೇಷನ್ ಅನ್ನು ಡೆರಿವೇಷನ್ ಮಾಡಬೇಕು ಸರ್. ಇದು ಬಿಟ್ರೆ ಈ ಕ್ವಶನ್ ಇದೆ ನೋಡಿ. ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತ್ ಏರ್ ಆಸ್ ಅ ಡೈಎಲೆಕ್ಟ್ರಿಕ್. ಎಸ್, ಏನ್ ಸಿಕ್ಕಿದ್ರೆ C is equal to epsilon naught A upon D. ಇದು ಇಕ್ವೇಷನ್ ಅನ್ನು ಡಿರೈವ್ ಮಾಡಬೇಕು. ದೆನ್ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟನ್ಸ್ ಆಫ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತ್ ಸಮ್ ಡೈಎಲೆಕ್ಟ್ರಿಕ್ ಮೀಡಿಯಂ ಇಂಟ್ರೊಡ್ಯೂಸ್ ಬಿಟ್ವೀನ್ ದೆಮ್. ಡೈಎಲೆಕ್ಟ್ರಿಕ್ ಮೀಡಿಯಂ ಅನ್ನು ಹಾಕಿದಾಗ ಇಕ್ವೇಷನ್ ಏನಾಗ್ತದೆ? K into epsilon naught A divided by D ಆಗ್ತದೆ. where K is dielectric constant. ನೋಡಿ, ಇದು ಕೆಪಾಸಿಟನ್ಸ್ ಆಫ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನ ಇಕ್ವೇಷನ್, ಇದನ್ನ ಡೆರಿವೇಷನ್ ಮಾಡಬೇಕು. ಇದು ಕೆಪಾಸಿಟನ್ಸ್ ಆಫ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನ ಇಕ್ವೇಷನ್ ಡೈಎಲೆಕ್ಟ್ರಿಕ್ ಮೀಡಿಯಂ ಅನ್ನು ಇಂಟ್ರೊಡ್ಯೂಸ್ ಮಾಡಿದಾಗ. ಮತ್ತೆ ಸರ್ ಮುಂದೆ ಸರ್ ಬನ್ನಿ. ನೆಕ್ಸ್ಟ್ ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ 5 ಮಾರ್ಕ್ಸ್ ಕ್ವಶನ್ಸ್ ಯಾವ ಸರ್? ದಯವಿಟ್ಟು ಇವುಗಳನ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಒಂದು, ಆಬ್ಟೈನ್ ದ ಕಂಡೀಷನ್ ಫಾರ್ ಬ್ಯಾಲೆನ್ಸ್ಡ್ ವೀಟ್ಸ್ಟೋನ್ ಬ್ರಿಡ್ಜ್ ಯೂಸಿಂಗ್ ಕ್ರಿಚಾಫ್ಸ್ ಲಾಸ್. ಕ್ರಿಚಾಫ್ ಲಾಸ್ ಅನ್ನು ಯೂಸ್ ಮಾಡಿಬಿಟ್ಟು ವೀಟ್ಸ್ಟೋನ್ ಬ್ರಿಡ್ಜ್ ಅನ್ನ ನೀವು P/Q is equal to R upon S ಇದನ್ನ ನೀವು ಡೆರಿವೇಷನ್ ಮಾಡಬೇಕು. ನೆಕ್ಸ್ಟ್ ಸರ್, ಸೆಲ್ಸ್ ಇನ್ ಸೀರೀಸ್ ಅನ್ನು ನೋಡ್ಕೊಂಡು ಹೋಗಿ, ಸೆಲ್ಸ್ ಇನ್ ಪ್ಯಾರಲಲ್ ನೋಡ್ಕೊಂಡು ಹೋಗಿ. ಸಿಗ್ಮಾ is equal to NE square 2 divided by M ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿಯ ಇಕ್ವೇಷನ್ ಅನ್ನು ನೋಡ್ಕೊಂಡು ಹೋಗಿ. ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಏನೇ ಬಂದ್ರು ಇಷ್ಟರ ಒಳಗಡೆ ಬರಬೇಕು. ಈ 4 ಪ್ರಶ್ನೆಗಳಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆ ಬರ್ತದೆ 5 ಮಾರ್ಕ್ಸ್ಗೆ. ನೆಕ್ಸ್ಟ್ ಸರ್, ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಮೇಲೆ 5 ಮಾರ್ಕ್ಸ್ ಕ್ವಶನ್ಸ್ ಯಾವ್ಯಾವ ಸರ್? ಇಲ್ಲಿ 3 ಇದ್ದಾವೆ. ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ ಆನ್ ದ ಆಕ್ಸಸ್ ಆಫ್ ಅ ಸರ್ಕ್ಯುಲರ್ ಕರೆಂಟ್ ಲೂಪ್. ಹಿಯರ್ ವಿ ಗಾಟ್ ಒನ್ ಸರ್ಕ್ಯುಲರ್ ಕರೆಂಟ್ ಲೂಪ್. ಥ್ರೂ ದಿಸ್ ವೈರ್, ಥ್ರೂ ದಿಸ್ ಲೂಪ್ ಐ ಕರೆಂಟ್ ಇಸ್ ಫ್ಲೋಯಿಂಗ್. ಓಕೆ, ಇದ್ರ ಮುಖಾಂತರ ಐ ಕರೆಂಟ್ ಫ್ಲೋ ಆಯ್ತಂದ್ರೆ ಪಾಯಿಂಟ್ P ಅಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಕ್ರಿಯೇಟ್ ಮಾಡ್ತದೆ ಫೈಂಡ್ ಔಟ್ ಮಾಡಬೇಕು 5 ಮಾರ್ಕ್ಸ್ಗೆ. ಮತ್ತೊಂದು ಸರ್, ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ದ ಫೋರ್ಸ್ ಬಿಟ್ವೀನ್ 2 ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್ ಅಂಡ್ ಹ್ಯಾನ್ಸ್ ಡಿಫೈನ್ಡ್ 1 ಆಂಪಿಯರ್. ಅದೇ ಚಾಪ್ಟರ್ ಅಲ್ಲಿ ಇರತಕ್ಕಂಥ 5 ಮಾರ್ಕ್ಸ್ ಇನ್ನೊಂದು ಡೆರಿವೇಷನ್. 2 ವೈರ್ಸ್ ಗಳಿರ್ತವೆ. ಈ ವೈರ್ ಮುಖಾಂತರ I1 ಕರೆಂಟ್ ಫ್ಲೋ ಆಗ್ತದೆ, ಈ ವೈರ್ ಮುಖಾಂತರ I2 ಕರೆಂಟ್ ಫ್ಲೋ ಆಗ್ತದೆ. ಹಾಗಾದ್ರೆ ಆ 2 ವೈರ್ಸ್ ಗಳ ಮಧ್ಯೆ ಫೋರ್ಸ್ ಎಷ್ಟಿರ್ತದೆ ಫೈಂಡ್ ಔಟ್ ಮಾಡಬೇಕು. ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಎಕ್ಸ್ಪ್ರೆಷನ್ ಅನ್ನು ಡಿರೈವ್ ಮಾಡ್ತಾರೆ, ಬಟ್ 1 ಆಂಪಿಯರ್ ಡೆಫಿನೇಷನ್ ಅನ್ನು ಡಿಫೈನ್ ಮಾಡೋದಿಲ್ಲ. ಹೀಗಾಗಿ ಪುಟಾಣಿಗಳು ಏನ್ ಮಾಡಬೇಕು? 1 ಆಂಪಿಯರ್ ಡೆಫಿನೇಷನ್ ಅನ್ನು ನೀವು ಡಿಫೈನ್ ಮಾಡಬೇಕು. 5 ಮಾರ್ಕ್ಸ್ ಬರ್ತದೆ ಸರ್. ಇವೆರಡು ಬರಲಿಲ್ಲ ಅಂದ್ರೆ ಯಾವ್ದು ಬರ್ತದೆ ಸರ್? ಇದನ್ನ ಒಂದ್ಸತಿ ಕೇಳಿದ್ದಾರೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ. ಏನ್ ಸರ್? ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆಕ್ಟಿಂಗ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಲೂಪ್ ಪ್ಲೇಸ್ಡ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಒಂದು ಕರೆಂಟ್ ಕ್ಯಾರಿಂಗ್ ಲೂಪ್ ಅನ್ನ ಇಟ್ಟಾಗ ಅದ್ರ ಮೇಲೆ ಎಷ್ಟು ಟಾರ್ಕ್ ಆಕ್ಟ್ ಆಗ್ತದೆ? ಎಷ್ಟಾಗ್ತದೆ? ಟೋ is equal to mb sin θ ಅಂತಿದೆ ನೋಡಿ ಇಕ್ವೇಷನ್. ಈ ಇಕ್ವೇಷನ್ ಅನ್ನ ಡೆರಿವೇಷನ್ ಮಾಡಬೇಕು. ಹಾಗಾದ್ರೆ ಬನ್ನಿ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ನೋಡಿ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಮೇಲೆ 5 ಮಾರ್ಕ್ಸ್ ಕ್ವಶನ್, ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ 5 ಮಾರ್ಕ್ಸ್ ಕ್ವಶನ್, ಮೂವಿಂಗ್ ಚಾರ್ಜ್ ಅಂಡ್ ಮ್ಯಾಗ್ನೆಟಿಸಮ್ ಮೇಲೆ 5 ಮಾರ್ಕ್ಸ್ ಕ್ವಶನ್. ನೋಡಿ, ಇವಿಷ್ಟು ಕ್ವಶನ್ಸ್ ಅನ್ನ, ಈ 9 ಕ್ವಶನ್ಸ್ ಅನ್ನ ನೀವು ಏನಾದ್ರೂ ಓದ್ಕೊಂಡು ಹೋದ್ರೆ ಆರಾಮ್ಸೆ 15 ಮಾರ್ಕ್ಸ್ ಬರ್ತದೆ. ಇಲ್ಲಿ 3 ಕ್ವಶನ್ಸ್ ಅನ್ನ ನೀವು ಬರೀಬಹುದು ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ. ಮತ್ತೆ ಸರ್ ಮುಂದೆ ಹೋಗೋಣ. ಎಸ್, ವೇ ಆಪ್ಟಿಕ್ಸ್ ಮೇಲೆ ಸ್ಪ್ಲಿಟ್ಟಿಂಗ್ ಕ್ವಶನ್ ಬರ್ತದೆ ಈ ವರ್ಷ. ಸರ್ ಸ್ಪ್ಲಿಟ್ಟಿಂಗ್ ಕ್ವಶನ್ ಅಲ್ಲಿ ಯಾವ ರೀತಿ ಬರ್ತಾವೆ ಸರ್? ಇವೇ ಬರ್ತಾವೆ ಪಕ್ಕ ಕ್ವಶನ್. ಏನು? ಸ್ಟೇಟ್ ಹೈಗನ್ಸ್ ಪ್ರಿನ್ಸಿಪಲ್ 2 ಮಾರ್ಕ್ಸ್. ಯೂಸಿಂಗ್ ಹೈಗನ್ಸ್ ಪ್ರಿನ್ಸಿಪಲ್ ಅರೈವ್ ಅಟ್ ಅ ಸ್ನೇಲ್ಸ್ ಲಾ ಆಫ್ ರಿಫ್ರಾಕ್ಷನ್ ಫಾರ್ ಅ ಪ್ಲೇನ್ ವೇವ್. ಸ್ನೇಲ್ಸ್ ಲಾ ಅನ್ನ ಏನ್ ಮಾಡಬೇಕು? ಡೆರಿವೇಷನ್ ಮಾಡಬೇಕು. 2 + 3 5 ಮಾರ್ಕ್ಸ್. ಸರ್ ಮತ್ತೊಂದು ಪಾಸಿಬಿಲಿಟಿ ಸರ್, ಮೆನ್ಷನ್ ದ ಡಿಫರೆನ್ಸಸ್ ಬಿಟ್ವೀನ್ ಇಂಟರ್ಫರೆನ್ಸ್ ಅಂಡ್ ಡೈಫ್ರಾಕ್ಷನ್ ಕೇಳಬಹುದು. ಸರ್ ಮತ್ತೊಂದು ಪಾಸಿಬಿಲಿಟಿ ಸರ್, ಯೂಸಿಂಗ್ ಹೈಗನ್ಸ್ ಪ್ರಿನ್ಸಿಪಲ್ ಅರೈವ್ ಅಟ್ ದ ಲಾ ಆಫ್ ರಿಫ್ಲೆಕ್ಷನ್ ಫಾರ್ ಅ ಪ್ಲೇನ್ ವೇವ್. ಅಂದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ಅನ್ನು ಪ್ರೂವ್ ಮಾಡಬೇಕು. ಇದು ವೇ ಆಪ್ಟಿಕ್ಸ್ ಮೇಲೆ ಬರ್ತಕ್ಕಂತಹ ಸ್ಪ್ಲಿಟ್ಟಿಂಗ್ ಕ್ವಶನ್ಸ್. ದಯವಿಟ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕು ವಿದ್ಯಾರ್ಥಿಗಳು. ಇದ್ರ ಜೊತೆಗೆ ಏನೇನ್ ಮಾಡಿ ಅಂದ್ರೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸ್ ಏನೇನಿದಾವಲ್ಲ ನಾವು ನೋಡ್ಕೊಂಡು ಹೋಗಿ. ಫಾರ್ ಎಕ್ಸಾಂಪಲ್ ವಾಟ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ ಪೋಲರೈಡ್ಸ್, ವಾಟ್ ಈಸ್ ಪೋಲರೈಸೇಷನ್, ವಾಟ್ ಈಸ್ ಪ್ಲೇನ್ ಪೋಲರೈಸ್ಡ್ ಲೈಟ್, ಓಕೆ, ವಾಟ್ ಈಸ್ ಅನ್ಪೋಲರೈಸ್ಡ್ ಲೈಟ್, ಓಕೆ, ವಾಟ್ ಆರ್ ವೇವ್ಲೆಟ್ಸ್, how point source is going to produce wave front, okay, how cylindrical source is going to produce wave front. ಈ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಿರ್ತಾರೆ, ದಯವಿಟ್ಟು ನೋಡ್ಕೊಂಡು ಹೋಗಬೇಕು ಸರ್. ನೆಕ್ಸ್ಟ್ ಸರ್ ಬನ್ನಿ, ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಲೆಟ್ ಮಿ ಟೇಕ್ ನೆಕ್ಸ್ಟ್ ಚಾಪ್ಟರ್. ಬನ್ನಿ, ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಮೇಲೆ 5 ಮಾರ್ಕ್ಸ್ ಕ್ವಶನ್ಸ್ ಯಾವ್ಯಾವ ಸರ್? ಕ್ಲಿಯರ್ ಆಗಿ ಬರ್ಬಿಟ್ಟಿದೆ ನೋಡಿ. ಡಿಫೈನ್ ವರ್ಕ್ ಫಂಕ್ಷನ್ ಫಾರ್ 1 ಮಾರ್ಕ್ಸ್. ಇಲ್ಲಿನೂ ಕೂಡ ಸ್ಪ್ಲಿಟ್ಟಿಂಗ್ ಕ್ವಶನ್ ಬರ್ತದೆ ಡ್ಯುಯಲ್ ನೇಚರ್ ಮೇಲೆ.
define threshold frequency, define threshold wavelength, define stopping potential, define matter waves or de Broglie waves, and expression for de Broglie wavelength. ಇವು 1 ಮಾರ್ಕ್ಸ್ ಕ್ವಶನ್ಸ್ ಗಳು ಇಲ್ಲಿ ಕೇಳಬಹುದು. ಮತ್ತೆ ಸರ್ 4 ಮಾರ್ಕ್ಸ್ 3 ಮಾರ್ಕ್ಸ್ ಯಾವ ರೀತಿ ಬರ್ತವೆ ಸರ್, ಇಲ್ಲಿ ಬರ್ದಿದೆ ನೋಡಿ. ವಾಟ್ ಈಸ್ ಮೆಂಟ್ ಬೈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಗಿವ್ ಐನ್ಸ್ಟೈನ್ಸ್ ಎಕ್ಸ್ಪ್ಲನೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಯಾವುದಾದ್ರೂ 4 ಎಕ್ಸ್ಪ್ಲನೇಷನ್ಸ್ ಗಳನ್ನ ಪಾಯಿಂಟ್ಸ್ ಗಳನ್ನ ನೀವು ಬರೀಬೇಕು. ನೆಕ್ಸ್ಟ್ ಸರ್ ಮೆನ್ಷನ್ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ಗಳನ್ನ ಬ್ಯಾಟ್ ಮಾಡ್ಕೊಂಡು ಹೋಗಿ. ಫಾರ್ ಎಕ್ಸಾಂಪಲ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇಸ್ ಇನ್ಸ್ಟಂಟೇನಿಯಸ್ ಪ್ರೋಸೆಸ್, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇನ್ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಂಟೆನ್ಸಿಟಿ ಆಫ್ ಲೈಟ್, ಈ ರೀತಿ. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಫೋಟಾನ್ಸ್ ಗಳನ್ನ ಬ್ಯಾಟ್ ಮಾಡ್ಕೊಂಡು ಹೋಗಿ, ಒಂದು 4 ಪ್ರಾಪರ್ಟೀಸ್. ನೆಕ್ಸ್ಟ್ ವಾಟ್ ಈಸ್ ಎಲೆಕ್ಟ್ರಾನ್ ಎಮಿಷನ್, ಮೆನ್ಷನ್ ದ ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್ ನೋಡ್ಕೊಂಡು ಹೋಗಿ. ಎಲೆಕ್ಟ್ರಾನ್ ಎಮಿಷನ್ ಅಂದ್ರೆ ಏನು, ದ ಪ್ರೊಸೆಸ್ ಆಫ್ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ದ ಮೆಟಾಲಿಕ್ ಸರ್ಫೇಸ್. ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್ ಯಾವ್ಯಾವು, ಯು ಆರ್ ರೈಟ್, ಥರ್ಮಿಯೋನಿಕ್ ಎಮಿಷನ್, ಫೀಲ್ಡ್ ಎಮಿಷನ್, ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಅಂಡ್ ಸೆಕೆಂಡರಿ ಎಮಿಷನ್. ಇದು ಡುವೆಲ್ ನೇಚರ್ ಮೇಲೆ ಬರ್ತಕ್ಕಂಥ ಪಾಸಿಬಿಲಿಟಿ ಕ್ವಶನ್ಸ್ ಗಳು. ನೆಕ್ಸ್ಟ್ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ಲಾಸ್ಟ್ ಚಾಪ್ಟರ್ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಮೇಲೆ 5 ಮಾರ್ಕ್ಸ್ ಕ್ವಶನ್ಸ್ ಗಳು ಯಾವ ರೀತಿ ಬರ್ತವೆ ಸರ್ ಹೇಳಿದೆ ನೋಡಿ. ಒಂದನೇ ಕ್ವಶನ್, ವಾಟ್ ಈಸ್ ರೆಕ್ಟಿಫಿಕೇಶನ್, ಎಕ್ಸ್ಪ್ಲೇನ್ ಫುಲ್ ವೇವ್ ರೆಕ್ಟಿಫೈಯರ್. ಇನ್ನೊಂದು ಪಾಸಿಬಿಲಿಟಿ, ವಾಟ್ ಈಸ್ ರೆಕ್ಟಿಫಿಕೇಶನ್, ಎಕ್ಸ್ಪ್ಲೇನ್ ಹಾಫ್ ವೇವ್ ರೆಕ್ಟಿಫೈಯರ್. ಡಯಾಗ್ರಾಮ್ ಅನ್ನು ಡ್ರಾ ಮಾಡಬೇಕು, ಇನ್ಪುಟ್ ಮತ್ತು ಔಟ್ಪುಟ್ ವೇವ್ ಗಳನ್ನ ಡ್ರಾ ಮಾಡಬೇಕು, ಅದು ಯಾವ ರೀತಿ ವರ್ಕ್ ಆಗ್ತದೆ ಬರೀಬೇಕು. ನೆಕ್ಸ್ಟ್ ಮೆನ್ಷನ್ ದ ಡಿಫರೆನ್ಸಸ್ ಬಿಟ್ವೀನ್ ಪಿ ಟೈಪ್ ಅಂಡ್ ಎನ್ ಟೈಪ್ ಆಫ್ ಸೆಮಿ ಕಂಡಕ್ಟರ್ಸ್. ಮೆನ್ಷನ್ ದ ಡಿಫರೆನ್ಸಸ್ ಬಿಟ್ವೀನ್ ಇಂಟ್ರಿನ್ಸಿಕ್ ಅಂಡ್ ಎಕ್ಸ್ಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ಸ್. ಓಕೆ ನೆಕ್ಸ್ಟ್ ಮತ್ತೆ 5 ಮಾರ್ಕ್ಸ್ ಯಾವ್ದು ಬರ್ಬೋದು ಸರ್, ಕ್ಲಾಸಿಫೈ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಅಂಡ್ ಸೆಮಿ ಕಂಡಕ್ಟರ್ ಬೇಸ್ಡ್ ಆನ್ ಎನರ್ಜಿ ಬ್ಯಾಂಡ್ ಥಿಯರಿ ಕೇಳಬಹುದು. ಇದನ್ನ ಬಿಟ್ರೆ ಸರ್ ಪಿಎನ್ ಜಂಕ್ಷನ್ ಡಯೋಡ್ ಆಸ್ ಅ ಫಾರ್ವರ್ಡ್ ಬಯಾಸ್, ಪಿಎನ್ ಜಂಕ್ಷನ್ ಡಯೋಡ್ ಆಸ್ ಅ ರಿವರ್ಸ್ ಬಯಾಸ್ ವಿತ್ ಐವಿ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ಗ್ರಾಫ್ ಗಳನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾರೆ. ಫಾರ್ವರ್ಡ್ ಬಯಾಸ್ ಆದ್ರೂ ಕೇಳಬಹುದು, ರಿವರ್ಸ್ ಬಯಾಸ್ ಆದ್ರೂ ಕೇಳಬಹುದು. ನೋಡಿ ಈ ರೀತಿ 5 ಮಾರ್ಕ್ಸ್ ಕ್ವಶನ್ಸ್ ಗಳು ಬರ್ತವೆ ನಮ್ಮ ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ. ಅದಕ್ಕೆ ಇಲ್ಲಿ ಒಟ್ಟು 6 ಚಾಪ್ಟರ್ಸ್ ಇವೆ. 6 ಚಾಪ್ಟರ್ಸ್ ಅಲ್ಲಿ ಯಾವ್ದಾದ್ರು 3 ಚಾಪ್ಟರ್ ಅನ್ನ ನೀವು ಥರವಾಗಿ ಓದ್ಕೊಂಡು ಹೋಗಿ, ಖಂಡಿತವಾಗಿ ನಿಮಗೆ 15 ಮಾರ್ಕ್ಸ್, ಪಕ್ಕ 15 ಮಾರ್ಕ್ಸ್ ನಿಮಗೆ ಬರ್ತದೆ. ಇಲ್ಲಿ ಬರ್ಕೋತಾ ಇದ್ರಲ್ಲ, ಎಸ್ ಸರ್. ಹಾಗಾದ್ರೆ ಇಲ್ಲಿ ಎಷ್ಟು ಮಾರ್ಕ್ಸ್ ಬಂದು ಪುಟಾಣಿಗಳೇ, ಇವಿಷ್ಟು ಕ್ವಶನ್ಸ್ ಅನ್ನ ನೀವೇನಾದ್ರೂ ಓದ್ರೆ 15 ಮಾರ್ಕ್ಸ್ ಬರ್ತವೆ. ಯಾವ್ದಾದ್ರು 3 ಚಾಪ್ಟರ್ ತರವಾಗಿ ಓದ್ಕೊಂಡು ಹೋಗಿ 15 ಮಾರ್ಕ್ಸ್. 3 ಮಾರ್ಕ್ಸ್ ಕ್ವಶನ್ ಗೆ ಬರೋಣ. ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ 9 ಇರ್ತವೆ. 3 ಮಾರ್ಕ್ಸ್ ಕ್ವಶನ್ 9 ಇರ್ತವೆ. 9ರಲ್ಲಿ ಎಷ್ಟು ಬರೀಬೇಕು, 5 ಬರೀಬೇಕು. ಇವಿಷ್ಟು ಓದ್ಕೊಂಡು ಹೋಗಿ ಸಾಕು. ಯಾವ್ಯಾವ ಸರ್, ಬನ್ನಿ. ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್, ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕುಲಮ್ಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್, ಎಕ್ಸ್ಪ್ಲೇನ್ ಗಾಸಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಅಂಡ್ ಇಟ್ಸ್ ಅಪ್ಲಿಕೇಶನ್. 2 ಅಪ್ಲಿಕೇಶನ್ ಇದಾವೆ ನೋಡಿ. ಏನು, ಒಂದು ಅಪ್ಲಿಕೇಶನ್ ಏನು, ಒಂದು ಸ್ಟ್ರೇಟ್ ಕರೆಂಟ್ ಕ್ಯಾರಿಂಗ್ ವೈರ್ ಇರ್ತದೆ. ಓಕೆ, ಇದು ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಕ್ರಿಯೇಟ್ ಮಾಡ್ತದೆ. ಇನ್ನೊಂದು ಅಪ್ಲಿಕೇಶನ್ ಏನು, ಒಂದು ಇನ್ಫೈನೈಟ್ ಲಾರ್ಜ್ ಪ್ಲೇನ್ ಶೀಟ್ ಇರ್ತದೆ, ಚಾರ್ಜ್ಡ್ ಪ್ಲೇನ್ ಶೀಟ್, ಇದು ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಕ್ರಿಯೇಟ್ ಮಾಡ್ತದೆ. 3 ಮಾರ್ಕ್ಸ್ ಗೆ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಕೇಳಬಹುದು. ಮತ್ತೊಂದು ಪಾಸಿಬಿಲಿಟಿ ಸರ್, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆಕ್ಟಿಂಗ್ ಆನ್ ಎ ಡೈಪೋಲ್ ಪ್ಲೇಸ್ಡ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಒಂದು ಡೈಪೋಲ್ ಅನ್ನ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಟಾರ್ಕ್ ಎಷ್ಟು ಆಕ್ಟ್ ಆಗ್ತದೆ ಸರ್, ಟೋ ಇಸ್ ಈಕ್ವಲ್ ಟು PE sin θ ಆಕ್ಟ್ ಆಗ್ತದೆ. ಇದು ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಮೇಲೆ ಬರ್ತಕ್ಕಂತಹ 3 ಮಾರ್ಕ್ಸ್ ಕ್ವಶನ್ಸ್. ಇವಿಷ್ಟು ನೀವು ಓದ್ಕೊಂಡು ಹೋಗಿ ಸಾಕು. ಮುಂದೆ ಸರ್ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್. ಸರ್ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಬರ್ತವೆ ಸರ್, ಇವು ಪಕ್ಕ ಕ್ವಶನ್ ರೀ. ಒಂದೇದು ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಇದನ್ನ ನೋಡ್ಕೊಂಡು ಹೋಗಿ 3 ಮಾರ್ಕ್ಸ್ ಗೆ. ನೆಕ್ಸ್ಟ್ C is equal to epsilon naught A upon D, ಇದನ್ನ ನೋಡ್ಕೊಂಡು ಹೋಗಿ 3 ಮಾರ್ಕ್ಸ್ ಗೆ. ಕೆಪಾಸಿಟನ್ಸ್ ಆಫ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇಕ್ವೇಷನ್, ಮತ್ತೆ ಕೆಪಾಸಿಟರ್ಸ್ ಇನ್ ಸೀರೀಸ್, ಕೆಪಾಸಿಟರ್ಸ್ ಇನ್ ಪ್ಯಾರಲಲ್ ನೋಡ್ಕೊಂಡು ಹೋಗಿ 3 ಮಾರ್ಕ್ಸ್ ಗೆ ಬರ್ಬೋದು. ಈ ಅಪ್ಲೈಡ್ ಕ್ವಶನ್ಸ್ ಹೇಗೆ ಬರ್ತವೆ ಅಂದ್ರೆ, ಮೆನ್ಷನ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ಕೆಪಾಸಿಟನ್ಸ್ ಆಫ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ ಅಂತ ಕೇಳ್ತಾರೆ. ಕೆಪಾಸಿಟನ್ಸ್ ಆಫ್ ದ ಕೆಪಾಸಿಟರ್ ಯಾವ್ದಾದ್ರ ಮೇಲೆ ಡಿಪೆಂಡ್ ಇದೆ, ಇಲ್ಲಿದೆ ನೋಡಿ. ಇಟ್ ಡಿಪೆಂಡ್ಸ್ ಆನ್ ಏರಿಯಾ, ಇಟ್ ಡಿಪೆಂಡ್ಸ್ ಆನ್ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪ್ಲೇಟ್ಸ್ ಅಂಡ್ ಇಟ್ ಡಿಪೆಂಡ್ಸ್ ಆನ್ ಪರ್ಮಿಟಿವಿಟಿ ಆಫ್ ದ ಫ್ರೀ ಸ್ಪೇಸ್ ಮೇಲೆ ಡಿಪೆಂಡ್ ಇದೆ. ಮತ್ತೆ ಏನ್ ಕೇಳ್ತಾರೆ ಅಪ್ಲೈಡ್ ಕ್ವಶನ್, ಏನ್ ಕೇಳ್ತಾರೆ ಗೊತ್ತಾ, ಎ ಅನ್ನ ಡಬಲ್ ಮಾಡಿದ್ರೆ ಸಿ ಏನಾಗ್ತದೆ, ಡಿ ಅನ್ನ ಹಾಫ್ ಮಾಡಿದ್ರೆ ಸಿ ಏನಾಗ್ತದೆ. ಇನ್ನೊಂದು ಇಕ್ವೇಶನ್ ಇದೆ ನೋಡಿ, ಸಿ ಇಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ಇಂಟು ಕೆ ಅಂತ ಇದೆ ನೋಡಿ. ಕೆ ಅನ್ನ ಡಬಲ್ ಮಾಡಿದ್ರೆ ಸಿ ಏನಾಗ್ತದೆ. ಈ ರೀತಿ ಅಪ್ಲೈಡ್ ಕ್ವಶನ್ ಅನ್ನು ಕೇಳ್ತಾರೆ, ನೋಡ್ಕೊಂಡು ಹೋಗಿ. ಮತ್ತೆ ಸರ್ ಇನ್ನೊಂದು ಯಾವ್ದಂದ್ರೆ, ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಇಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಕೇಳಬಹುದು. ಒಂದು 3 ಪ್ರಾಪರ್ಟೀಸ್ ಅನ್ನ ಬ್ಯಾಕ್ ಮಾಡ್ಕೊಂಡು ಹೋಗಿ 3 ಮಾರ್ಕ್ಸ್ ಗೆ. ಮುಂದೆ ಸರ್ ಮೆನ್ಷನ್ ದ ಡಿಫರೆನ್ಸಸ್ ಬಿಟ್ವೀನ್ ಪೋಲಾರ್ ಅಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಬರ್ಬೋದು 3 ಮಾರ್ಕ್ಸ್ ಗೆ, ವಿತ್ ಎಕ್ಸಾಂಪಲ್ ನೋಡ್ಕೊಂಡು ಹೋಗಬೇಕು. ಮತ್ತೆ ಇದನ್ನು ಒಂದು ಆನ್ಯುವಲ್ ಎಕ್ಸಾಮಿನೇಷನ್ ಕೇಳಿದ್ದಾರೆ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ಎಲೆಕ್ಟ್ರಿಕ್ ಡೈಪೋಲ್. ಎಷ್ಟು ಎನರ್ಜಿ ಸ್ಟೋರ್ ಆಗ್ತದೆ, ಯು ಇಸ್ ಈಕ್ವಲ್ ಟು ಹೌ ಮಚ್ ಎನರ್ಜಿ ವುಡ್ ಸ್ಟೋರ್, ಯು ಇಸ್ ಈಕ್ವಲ್ ಟು ಇ ಇಂಟು ಪಿ ಸೈನ್ ಥೀಟಾ ಅಂತೇನೋ ಒಂದು ಕಾಸ್ ಥೀಟಾ ಅಂತ ಒಂದು ಫಾರ್ಮುಲಾ ಇದೆ ನೋಡಿ. ಯು ಇಸ್ ಈಕ್ವಲ್ ಟು ಇಪಿ ಕಾಸ್ ಥೀಟಾ. ಓಕೆ, ಇದೊಂದು ಡೆರಿವೇಶನ್ ಅನ್ನು ನೀವು ಮಾಡ್ಕೊಂಡು ಹೋಗಿ 3 ಮಾರ್ಕ್ಸ್ ಕೇಳಿದ್ದಾರೆ ಒಂದ್ಸತಿ. ಓಕೆ, ಇದು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಮೇಲೆ ಕೇಳ್ತಕ್ಕಂಥ 3 ಮಾರ್ಕ್ಸ್ ಕ್ವಶನ್ ನೋಡಿ. 2 ಚಾಪ್ಟರ್ ನ ಥರವಾಗಿ ಪ್ರಿಪೇರ್ ಆದ್ರೆ 3 ಮಾರ್ಕ್ಸ್ ಕ್ವಶನ್ ಅನ್ನ 2 ಬಿಡಿಸಬಹುದು ನಿಮಗೆ, 6 ಮಾರ್ಕ್ಸ್ ಬರ್ತದೆ. ಮುಂದೆ ಹೋಗೋಣ. ಎಸ್, ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ 3 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಬರ್ತವೆ ಸರ್. ಎಸ್, ಒಂದನೇ ಕ್ವಶನ್, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ, ಮೆನ್ಷನ್ ಎನಿ 3 ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ, ವಾಟ್ ಆರ್ ಓಮಿಕ್ ಡಿವೈಸಸ್ ಅಂಡ್ ನಾನ್ ಓಮಿಕ್ ಡಿವೈಸಸ್, ಗಿವ್ ಎಕ್ಸಾಂಪಲ್. ಪಕ್ಕಾ ಕ್ವಶನ್ ಓದ್ಕೊಂಡು ಹೋಗಿ. ಗ್ರಾಫಿಕಲ್ ಕ್ವಶನ್ಸ್ ಬರ್ತವೆ. ಏನು, ಡ್ರಾ ದ ಗ್ರಾಫ್ resistivity versus temperature graph for copper, for nichrome, for silicon semiconductor. ಗ್ರಾಫ್ ಅನ್ನು ಕೂಡ ನಾನು ಪ್ಲಾಟ್ ಮಾಡಿಬಿಟ್ಟಿದ್ದೆ ನೋಡಿ, ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಸರ್, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕ್ರಿಚಾಫ್ಸ್ ಲಾಸ್ ಅನ್ನು ಕೇಳಬಹುದು 3 ಮಾರ್ಕ್ಸ್ ಗೆ. ಮುಂದೆ ಸರ್, ಪ್ರೂವ್ ದಟ್ J is equal to sigma E ಕೇಳಬಹುದು. ಪ್ರೂವ್ ದಟ್ ಕರೆಂಟ್ is equal to NEAVD, ಕರೆಂಟ್ ಇಕ್ವೇಷನ್ ಇನ್ ಟರ್ಮ್ಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಕೇಳಬಹುದು. ಡಿಫೈನ್ ಡ್ರಿಫ್ಟ್ ವೆಲಾಸಿಟಿ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಅಂತ ಕೇಳಬಹುದು. ಮೈನಸ್ E, ಕ್ಯಾಪಿಟಲ್ E, ಟೋ ಡಿವೈಡೆಡ್ ಬೈ m, ವೇರ್ ಟೋ is relaxation time.
ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ 3 ಅಂಕದ ಪ್ರಶ್ನೆಗಳು ಇವಿಷ್ಟು ನೋಡ್ಕೊಂಡು ಹೋದ್ರೆ ಆರಾಮ್ಸೆ 3 ಮಾರ್ಕ್ಸ್ ಬರ್ತದೆ ವಿತೌಟ್ ಎನಿ ಡೌಟ್. ಸರ್ ನೆಕ್ಸ್ಟ್ ಚಾಪ್ಟರ್ ಸರ್, ನೆಕ್ಸ್ಟ್ ಚಾಪ್ಟರ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಗೆ ಹೋಗೋಣ. ಸರ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಮೇಲೆ 3 ಮಾರ್ಕ್ಸ್ ಕ್ವಶನ್ಸ್ ಯಾವ್ಯಾವ ಸರ್ ನೋಡಿ. ಕನ್ವರ್ಷನ್ ಆಫ್ ಗ್ಯಾಲ್ವನೋಮೀಟರ್ ಇಂಟು ವೋಲ್ಟ್ ಮೀಟರ್ 3 ಮಾರ್ಕ್ಸ್ ಗೆ, ಕನ್ವರ್ಷನ್ ಆಫ್ ಗ್ಯಾಲ್ವನೋಮೀಟರ್ ಇಂಟು ಅಮೀಟರ್ 3 ಮಾರ್ಕ್ಸ್ ಗೆ ಕೇಳಬಹುದು. ಡಯಾಗ್ರಾಮ್ ಅನ್ನು ಹಾಕಬೇಕು, ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನು ಹಾಕಬೇಕು, ಇಕ್ವೇಷನ್ ಅನ್ನು ಬರೀಬೇಕು, ಹೇಗೆ ಕನ್ವರ್ಷನ್ ಮಾಡ್ತೀರಾ ಬರೀಬೇಕು. ಹೌ ವಿ ಸಪೋಸ್ ಟು ಕನ್ವರ್ಟ್ ಗ್ಯಾಲ್ವನೋಮೀಟರ್ ಇಂಟು ವೋಲ್ಟ್ ಮೀಟರ್ by connecting high resistance in series. How we supposed to convert galvanometer into ammeter by connecting low resistance called shunt resistance parallel to it. ಮತ್ತೆ ಸರ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಬಯೋಸಾವರ್ಟ್ಸ್ ಲಾ 3 ಮಾರ್ಕ್ಸ್ ಗೆ, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಆಂಪಿಯರ್ ಸರ್ಕ್ಯೂಟ್ ಲಾ 3 ಮಾರ್ಕ್ಸ್ ಗೆ. ಇದೊಂದು ಪಾಸಿಬಿಲಿಟಿ ಇದೆ. ವಿತ್ ಹೆಲ್ಪ್ ಆಫ್ ಆಂಪಿಯರ್ ಸರ್ಕ್ಯೂಟ್ ಲಾ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ನಿಯರ್ ಎ ಸ್ಟ್ರೇಟ್ ಕರೆಂಟ್ ಕ್ಯಾರಿಂಗ್ ವೈರ್ ದಟ್ ಇಸ್ B is equal to mu naught I upon 2πr. ಇದನ್ನ ಇಕ್ವೇಷನ್ ಅನ್ನ ಡಿರೈವ್ ಮಾಡಿ ಅಂತ ಹೇಳ್ತಾರೆ ಎಕ್ಸಾಮ್ ಅಲ್ಲಿ. ಆಂಪಿಯರ್ ಸರ್ಕ್ಯೂಟ್ ಲಾ ನ ಯೂಸ್ ಮಾಡಿಬಿಟ್ಟು ನೋಡ್ಕೊಂಡು ಹೋಗಿ. ಮತ್ತೆ ಸರ್ ಪ್ರೂವ್ ದಟ್ F is equal to BIL sin θ ಅಂತ ಕೇಳ್ತಾರೆ. ಏನ್ ಸರ್ ಇದು? ಫೋರ್ಸ್ ಆಕ್ಟಿಂಗ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ಲೇಸ್ಡ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದನ್ನ ಕೇಳಬಹುದು. ಮತ್ತೆ ಸರ್ ಈ ಎರಡು ಇಕ್ವೇಷನ್ ಮೇಲೆ ನಿಮಗೆ ಏನ್ ಕೇಳ್ತಾರೆ ಅಂದ್ರೆ ಅಪ್ಲೈಡ್ ಕ್ವಶನ್ ಬರ್ತದೆ. ಇಲ್ಲಿ ನೋಡಿ, ಇದು ಇಕ್ವೇಷನ್ ಯಾವುದು? ಫೋರ್ಸ್ ಆಕ್ಟಿಂಗ್ ಆನ್ ಎ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಏನ್ ಕ್ವಶನ್ ಕೇಳ್ತಾರೆ ಗೊತ್ತಾ? ವೆನ್ ಫೋರ್ಸ್ ಇಸ್ ಮ್ಯಾಕ್ಸಿಮಮ್ ಅಂತ ಕೇಳ್ತಾರೆ. ಯಾವಾಗ ಫೋರ್ಸ್ ಮ್ಯಾಕ್ಸಿಮಮ್ ಇರ್ತದೆ? ವೆನ್ ಥೀಟಾ ಇಸ್ 90 ಡಿಗ್ರಿ ಫೋರ್ಸ್ ಮ್ಯಾಕ್ಸಿಮಮ್ ಇರ್ತದೆ. ವೆನ್ ಫೋರ್ಸ್ ಇಸ್ ಮಿನಿಮಮ್? ವೆನ್ ಥೀಟಾ ಇಸ್ 0 ಡಿಗ್ರಿ ಎಷ್ಟು ಇರ್ತದೆ? ಸೈನ್ 0 ಇಸ್ 0, ಸೊ ಫೋರ್ಸ್ 0 ಆಗ್ತದೆ. ಈ ರೀತಿ ಅಪ್ಲೈಡ್ ಕ್ವಶನ್ ಬರ್ತದೆ. ಮುಂದೆ ಸರ್ ವಾಟ್ ಈಸ್ ಲಾರೆನ್ಸ್ ಫೋರ್ಸ್? ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಲಾರೆನ್ಸ್ ಫೋರ್ಸ್. ನೆಕ್ಸ್ಟ್ ಕ್ವಶನ್ ಸರ್ obtain an expression for radius of a circular path taken by a charged particle moving perpendicular to the uniform magnetic field. ಇದು ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇರತಕ್ಕಂತ ಕ್ವಶನ್. ಏನ್ ಸರ್ ಇದರ ಅರ್ಥ? ಒಂದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಒಂದು ಚಾರ್ಜ್ ಪಾರ್ಟಿಕಲ್ ಪರ್ಪೆಂಡಿಕ್ಯುಲರ್ ಆಗಿ ಎಂಟ್ರಿ ಆಗ್ತದೆ. ಪರ್ಪೆಂಡಿಕ್ಯುಲರ್ ಆಗಿ ಎಂಟ್ರಿ ಆಯ್ತಂದ್ರೆ ಚಾರ್ಜ್ ಪಾರ್ಟಿಕಲ್ ಏನ್ ಮಾಡ್ತದೆ? ಸರ್ಕ್ಯುಲರ್ ಮೋಷನ್ ಅನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅಂದ್ರೆ ಅದು ಯಾವ ಪಾತು? ಸರ್ಕ್ಯುಲರ್ ಪಾತು. ಆ ಸರ್ಕ್ಯುಲರ್ ಪಾತಿನ ರೇಡಿಯಸ್ ಅನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ನೋಟ್ಸ್ ಅನ್ನ ನೋಡ್ಕೊಳ್ಳಿ, ಅಲ್ಲಿ ಇರ್ತದೆ. ಇವಿಷ್ಟು ಪ್ರಶ್ನೆಗಳನ್ನ ನೀವು ಬಿಡಿಸ್ಕೊಂಡು ಹೋದ್ರೆ 3 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಆರಾಮ್ಸೆ ಟಚ್ ಮಾಡಬಹುದು. ಎಲ್ಲಿ? ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಮೇಲೆ ಪಕ್ಕಾ ಕ್ವಶನ್. ನೆಕ್ಸ್ಟ್ ಸರ್ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಅಲ್ಲಿ ಫಸ್ಟ್ ಇವತ್ತೇ ಓದ್ಬಿಡಿ. ಏನು? ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಗಳ ಪ್ರಾಪರ್ಟೀಸ್ ಗಳನ್ನು ಬ್ಯಾಟ್ ಮಾಡಿ ಕೂತು 5 ಪ್ರಾಪರ್ಟೀಸ್ ಗಳನ್ನು ಬ್ಯಾಟ್ ಮಾಡಿ. ಈಸಿ ಪ್ರಾಪರ್ಟೀಸ್ 5 ಮಾಡ್ಬೇಕು ಸರ್. ಎಕ್ಸಾಮಿನೇಷನ್ ಅಲ್ಲಿ ಏನಾದ್ರು ಒಂದು ನೆನಪು ಬರಲಿಲ್ಲ ಅಂದ್ರೂ ಕೂಡ ಇನ್ನೊಂದನ್ನ ನಾವು ಬರೀಬಹುದು. ಇಲ್ಲಿ ಏನ್ ಕ್ವಶನ್ ಕೇಳ್ತಾರೆ ಗೊತ್ತಾ? ಮೆನ್ಷನ್ ದ ಡಿಫರೆನ್ಸಸ್ ಬಿಟ್ವೀನ್ ಡಯಾ ಅಂಡ್ ಪ್ಯಾರಾ ಕೇಳಬಹುದು. ಮೆನ್ಷನ್ ದ ಡಿಫರೆನ್ಸಸ್ ಬಿಟ್ವೀನ್ ಪ್ಯಾರಾ ಅಂಡ್ ಫೆರೋ ಕೇಳಬಹುದು. ಮೆನ್ಷನ್ ದ ಡಿಫರೆನ್ಸಸ್ ಬಿಟ್ವೀನ್ ಡಯಾ ಅಂಡ್ ಫೆರೋ ಕೇಳಬಹುದು. ಈ ರೀತಿ ಪಾಸಿಬಿಲಿಟಿ ಇರ್ತದೆ. ಗೆಟಿಂಗ್ ವಾಟ್ ಐ ಮೀನ್? ಇನ್ನೊಂದು ಪಾಸಿಬಿಲಿಟಿ ಇದೆ. ಮೆನ್ಷನ್ ಎನಿ 3 ಪ್ರಾಪರ್ಟೀಸ್ ಆಫ್ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್, ಮೆನ್ಷನ್ ಎನಿ 3 ಪ್ರಾಪರ್ಟೀಸ್ ಆಫ್ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್, ಮೆನ್ಷನ್ ಎನಿ 3 ಪ್ರಾಪರ್ಟೀಸ್ ಆಫ್ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ಅಂತ ಕೇಳಬಹುದು. ಓಕೆ ಸರ್. ಮತ್ತೆ ಸರ್ ಮತ್ತೊಂದು ಪಾಸಿಬಿಲಿಟಿ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಗಾಸಸ್ ಲಾ ಇನ್ ಮ್ಯಾಗ್ನೆಟಿಸಮ್ 3 ಮಾರ್ಕ್ಸ್ ಕೆಲವು ಚಾನ್ಸಸ್ ಇದೆ. ನೆಕ್ಸ್ಟ್ ಮೆನ್ಷನ್ ಎನಿ 3 ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಇವಿಷ್ಟು ನೋಡ್ಕೊಂಡು ಹೋಗಿ ಸಾಕು ವಿದ್ಯಾರ್ಥಿಗಳೇ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಚಾಪ್ಟರ್ ಮೇಲೆ. ಸರ್ ನೆಕ್ಸ್ಟ್ ಚಾಪ್ಟರ್ ಸರ್ ಬನ್ನಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮೇಲೆ ಹೋಗೋಣ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮೇಲೆ 3 ಮಾರ್ಕ್ಸ್ ಕ್ವಶನ್ಸ್ ಯಾವ್ಯಾವ ಸರ್? ಒಂದೇದೇ ಕಾಯಿಲ್ ಎಕ್ಸ್ಪೆರಿಮೆಂಟ್, ಇನ್ನೊಂದು ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್, ಇನ್ನೊಂದು ಮೋಷನಲ್ ಇಎಂಎಫ್ ನ ಇಕ್ವೇಷನ್ ಅನ್ನು ಡೆರಿವೇಷನ್ ಮಾಡಂತಾರೆ, ಮತ್ತೊಂದು ಎನರ್ಜಿ ಸ್ಟೋರ್ಡ್ ಇನ್ ಇಂಡಕ್ಟರ್ ಅನ್ನು ಡೆರಿವೇಷನ್ ಮಾಡಂತಾರೆ U is equal to half Li square. ಇನ್ನೊಂದು ಸರ್ ಇನ್ಸ್ಟಂಟೇನಿಯಸ್ ಇಎಂಎಫ್ ನ ಇಕ್ವೇಷನ್ ಅನ್ನು ಡೆರಿವೇಷನ್ ಮಾಡಂತಾರೆ. ಇವಿಷ್ಟೇ ನೋಡ್ರಿ 3 ಮಾರ್ಕ್ಸ್ ಕ್ವಶನ್ಸ್ ಗಳು. ಯಾವ ಚಾಪ್ಟರ್ ಅಲ್ಲಿ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್ ಅಲ್ಲಿ ಓದ್ಕೊಂಡು ಹೋಗಿ. ಹಾಗಾದ್ರೆ ಎಷ್ಟು ಚಾಪ್ಟರ್ ಆದ್ರಿ? ಎಸ್, ಯಾವ ಚಾಪ್ಟರ್ ಡಿಸ್ಕಸ್ ಮಾಡಿದ್ವಿ ನಾವು ಇಲ್ಲಿವರೆಗೂ? ಈಗ ನೋಡಿ ಆಲ್ರೆಡಿ 3 ಮಾರ್ಕ್ಸ್ ಯಾವ ಚಾಪ್ಟರ್ ಅದು? ಒಂದು ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್, ಮತ್ತೆ ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್, ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಆಲ್ರೆಡಿ 3 ಮಾರ್ಕ್ಸ್ ಕ್ವಶನ್ಸ್ ನಾವು ಆಲ್ರೆಡಿ ಕವರ್ ಮಾಡಿಬಿಟ್ವಿ. ಎಷ್ಟು ಬರಬೇಕು ನಮ್ಮ ಎನ್ಯುವಲ್ ಎಕ್ಸಾಮ್ ಅಲ್ಲಿ? 9ರಲ್ಲಿ 5 ಬರಬೇಕಲ್ಲ. ಇವಿಷ್ಟು ಓದ್ಕೊಂಡ್ರೆ 5 ಆರಾಮ್ಸೆ ಬರೀಬಹುದು ನೀವು. ಎಸ್ ಸರ್. ನೆಕ್ಸ್ಟ್ ಎಕ್ಸ್ಟ್ರಾ ನೋಡೋಣ. ರೇ ಆಪ್ಟಿಕ್ಸ್ ಮೇಲೆ 3 ಮಾರ್ಕ್ಸ್ ಕ್ವಶನ್ಸ್ ಯಾವ್ಯಾವ ಸರ್? ರಿಲೇಷನ್ ಬಿಟ್ವೀನ್ ಫೋಕಲ್ ಲೆಂತ್ ಅಂಡ್ ರೇಡಿಯಸ್ ಆಫ್ ಕರ್ವೇಚರ್ F is equal to R/2 ಕೇಳಬಹುದು. ಮತ್ತೆ ಸರ್ ಇದು ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇರತಕ್ಕಂತ ಕ್ವಶನ್. ಇದು ಏನು? ಕಾರ್ಟೀಸಿಯನ್ ಸೈನ್ ಕನ್ವೆನ್ಷನ್ಸ್ ಯೂಸ್ಡ್ ಇನ್ ಸ್ಪೆರಿಕಲ್ ಮಿರರ್ಸ್. ಕಾರ್ಟೀಸಿಯನ್ ಸೈನ್ ಕನ್ವೆನ್ಷನ್ಸ್ ಅನ್ನ ಬರೀಬೇಕು. ಏನು ಹೀಗಿದೆ ನೋಡಿ. ಇದು ಒಂದು ಮಿರರ್ ಅಂತ ನಾವು ಕನ್ಸಿಡರ್ ಮಾಡೋಣ. ಸೊ ಲೆಟ್ ಮಿ ಟೇಕ್ ಒನ್ ಮಿರರ್. ಇದು ಒಂದು ಮಿರರ್ ಅಂತ ನೀವು ತಿಳ್ಕೊಳ್ಳಿ. ದಿಸ್ ಇಸ್ ಪ್ರಿನ್ಸಿಪಲ್ ಆಕ್ಸಸ್, ದಿಸ್ ಇಸ್ ಪೋಲ್ ಆಫ್ ದ ಮಿರರ್. ಏನದು? ಏನೇನು ಬರೀಬೇಕು ನೋಡಿ. ದ ಡಿಸ್ಟೆನ್ಸಸ್ ವಿಚ್ ಆರ್ above principal axis taken as positive. Okay, the distances which are below the principal axis which are taken as negative. Okay, x dash axis ಅಲ್ಲಿ ಬರ್ತಕ್ಕಂತ ಎಲ್ಲ ವ್ಯಾಲ್ಯೂಸ್ ನೆಗೆಟಿವ್ ಇರ್ತದೆ, x axis ಅಲ್ಲಿ ಬರ್ತಕ್ಕಂತ ಎಲ್ಲ ವ್ಯಾಲ್ಯೂಸ್ ಪಾಸಿಟಿವ್ ಇರ್ತದೆ. ಈ ರೀತಿ ಕಾರ್ಟೀಸಿಯನ್ ಸೈನ್ ಕನ್ವೆನ್ಷನ್ಸ್ ಇದೆ ನೋಡಿ, ಅವುಗಳನ್ನು 3 ಬ್ಯಾಟ್ ಮಾಡ್ಕೊಂಡು ಹೋಗಿ. ಮತ್ತೆ ಸರ್ ಲಾ ಆಫ್ ರಿಫ್ರಾಕ್ಷನ್, ಸ್ನೆಲ್ಸ್ ಲಾ, ದಟ್ ಇಸ್ sin I upon sin R ನ ಡೆರಿವೇಷನ್ ಮಾಡಿ ಅಂತ ಹೇಳ್ಬೋದು. ರೇ ಆಪ್ಟಿಕ್ಸ್ ಮೇಲೆ ಬರ್ತಕ್ಕಂತ 3 ಮಾರ್ಕ್ಸ್ ಕ್ವಶನ್ಸ್ ವಿದ್ಯಾರ್ಥಿಗಳೇ. ಮತ್ತೆ ಸರ್ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್ ಆಟಮ್ ಚಾಪ್ಟರ್ಗೆ ಹೋಗೋಣ. ಸರ್ ಆಟಮ್ ಚಾಪ್ಟರ್ ಮೇಲೆ 3 ಮಾರ್ಕ್ಸ್ ಕ್ವಶನ್ಸ್ ಯಾವ್ಯಾವ ಸರ್? ನೋಡಿ ಮೆನ್ಷನ್ ಎನಿ 3 ಬೋರ್ಸ್ ಪಾಸ್ಟುಲೇಟ್ಸ್. ಅದನ್ನ ಬಿಟ್ರೆ ಡಿ ಬ್ರೋಗ್ಲಿ ಎಕ್ಸ್ಪ್ಲನೇಷನ್ ಆಫ್ ಬೋರ್ಸ್ ಸೆಕೆಂಡ್ ಪಾಸ್ಟುಲೇಟ್ಸ್ ಆಫ್ ಕ್ವಾಂಟೈಸೇಷನ್ ಆಫ್ ಆಂಗುಲರ್ ಮೊಮೆಂಟಮ್. ಇದು ನಾನು ಹಳೆ ಲಾಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದೆ. ಇದು ಕೂಡ ಇಂಪಾರ್ಟೆಂಟ್ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇರತಕ್ಕಂತ ಕ್ವಶನ್. ನೆಕ್ಸ್ಟ್ ಲಿಮಿಟೇಷನ್ಸ್ ಆಫ್ ಬೋರ್ಸ್ ಅಟೋಮಿಕ್ ಮಾಡೆಲ್ ಅನ್ನು ನೋಡ್ಕೊಂಡು ಹೋಗಿ. 3 ಲಿಮಿಟೇಷನ್ಸ್, ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್ ನ ರಿಸಲ್ಟ್ ಮತ್ತು ಡೈಗ್ರಾಮ್ ಅನ್ನು ನೋಡ್ಕೊಂಡು ಹೋಗಿ. ಇಷ್ಟು ಓದ್ಕೊಂಡು ಹೋದ್ರೆ ಆಟಮ್ಸ್ ಮೇಲೆ ನೀವು ಆರಾಮ್ಸೆ ಕ್ವಶನ್ ಅನ್ನು ಬಿಡಿಸಬಹುದು. 3 ಮಾರ್ಕ್ಸ್ ಕ್ವಶನ್. ನ್ಯೂಕ್ಲಿಯರ್ ಫಿಸಿಕ್ಸ್ ಮೇಲೆ ಪ್ರಾಬ್ಲಮ್ ಬರ್ತದೆ, ನ್ಯೂಮರಿಕಲ್ ಬರ್ತದೆ 3 ಮಾರ್ಕ್ಸ್ ಗೆ. ಸರ್ ನ್ಯೂಮರಿಕಲ್ಸ್ ಯಾವ್ದ್ರ ಮೇಲೆ ಬರ್ತಾವೆ ಸರ್? ತುಂಬಾ ಈಸಿ ನ್ಯೂಮರಿಕಲ್. ಒಂದು ಮಾಸ್ ಡಿಫೆಕ್ಟ್ ಅನ್ನು ಕ್ಯಾಲ್ಕುಲೇಷನ್ ಮಾಡಂತಾರೆ, ಬೈಂಡಿಂಗ್ ಎನರ್ಜಿನ ಕ್ಯಾಲ್ಕುಲೇಷನ್ ಮಾಡಂತಾರೆ, ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅನ್ನು ಕ್ಯಾಲ್ಕುಲೇಷನ್ ಮಾಡಂತಾರೆ. ಇಷ್ಟೇ, ಮತ್ತೇನು ಇಲ್ಲ. ಈಸಿ ಕ್ವಶನ್ಸ್. ನಾನು ಮತ್ತೊಂದು ಕ್ಲಾಸಲ್ಲಿ ಬೇಕಾದ್ರೆ ಪ್ರಾಬ್ಲಮ್ಸ್ ಅನ್ನು ಬಿಡಿಸಿ ಕೊಡ್ತೇನೆ.
ಎಸ್, ಸೊ ದಿಸ್ ಇಸ್ ಆಲ್ ಅಬೌಟ್ 3 ಮಾರ್ಕ್ಸ್ ಕ್ವಶನ್ಸ್ ಚಿಲ್ಡ್ರನ್. ಇವಿಷ್ಟು 3 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ನೀವು ಮಸ್ಟ್ ಅಂಡ್ ಶುಡ್ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ಟೋಟಲ್ ಎಷ್ಟು ಚಾಪ್ಟರ್ಸ್ ತಗೊಂಡಿದ್ದೀನಿ ನಾನು? 9 ಚಾಪ್ಟರ್ಸ್ ಅನ್ನು ತಗೊಂಡಿದ್ದೀನಿ. ಓಕೆ, ನೀವೆಷ್ಟು 9 ಚಾಪ್ಟರ್ ಅಂದ್ರೆ 9 ಕ್ವಶನ್ಸ್ ಗಳಾಗ್ತವೆ. 9ರಲ್ಲಿ ನೀವು ಯಾವ್ದಾದ್ರು 7 ಚಾಪ್ಟರ್ ಗಳನ್ನ ಓದ್ಕೊಂಡು ಹೋಗಿ 3 ಮಾರ್ಕ್ಸ್ ಕ್ವಶನ್. 7 ಓದ್ಕೊಂಡು ಹೋದ್ರೆ ಎಕ್ಸಾಮ್ ಅಲ್ಲಿ 5 ಬರೀಬಹುದು ನೀವು 3 ಮಾರ್ಕ್ಸ್ ಕ್ವಶನ್ ಅನ್ನ. ಯಾಕೆ ಸರ್ 5 ಓದ್ಕೊಂಡು ಹೋಗ್ತಿದ್ವಲ್ಲ ಸರ್? ಒಂದ್ಸತಿ ಹೇಳಿ ಬರೋದಿಲ್ಲ, ಒಂದ್ಸತಿ ನಮ್ಗೆ ನೆನಪು ಆಗೋದಿಲ್ಲ ಅನಿಸ್ತದೆ ನಾವು ಓದಿದ್ದು. ಹೀಗಾಗಿ ನೀವು 7 ಚಾಪ್ಟರ್ಸ್ ಗಳನ್ನ ನೋಡ್ಕೊಂಡು ಹೋಗಿ ಆರಾಮ್ಸೆ ಈಸಿ ಇದ್ದು 5 ಕ್ವಶನ್ಸ್ ಗಳನ್ನ ಆರಾಮ್ಸೆ ಟಚ್ ಮಾಡಬಹುದು. ಎಸ್ ಸರ್, ವೆರಿ ಗುಡ್ ಸರ್. ಕಮಿಂಗ್ ಟು ನೆಕ್ಸ್ಟ್ ಕಾನ್ಸೆಪ್ಟ್, 2 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡೋಣ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್. ನೋಡಿ, 2 ಮಾರ್ಕ್ಸ್ ಕ್ವಶನ್ಸ್ ಅಷ್ಟು 9 ಇರ್ತವೆ. 9ರಲ್ಲಿ ಎಷ್ಟು ಬಿಡಿಸಬೇಕು? 5 ಬಿಡಿಸಬೇಕು. ಯಾವ್ದಾದ್ರು 5 ಚಾಪ್ಟರ್ಸ್ ಗಳನ್ನ ನೀವು ಓದ್ಕೊಂಡು ಹೋಗಿ, ಅದು ನಿಮಗೆ ಬಿಟ್ಟಿದೆ, ಯಾವ್ದು ಈಸಿ ಆಗ್ತದೆ ಅದನ್ನ ಓದ್ಕೊಂಡು ಹೋಗಿ. ಸರ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಬರ್ತವೆ ಸರ್? ನಾನು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತಾನೆ, ಒಂದು ಸ್ವಲ್ಪ ಕೇಳ್ಕೊತ ಹೋಗಿ ನೀವು. ಏನೇನು ಸರ್? ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಕೂಲಮ್ಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್. ನೆಕ್ಸ್ಟ್ ಸರ್, ಮೆನ್ಷನ್ ದ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಮೆನ್ಷನ್ ಎನಿ 2 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಮತ್ತೆ ಸರ್, ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್? ಮೆನ್ಷನ್ ಇಟ್ಸ್ SI ಯೂನಿಟ್. What is electric dipole moment? Mention its SI unit. Electric dipole moment dimensional formula. Yes, yes. What is electric flux? Mention its SI unit and dimensional formula. State Gauss's law in electrostatics. 2 marks barbodu. Next, write the Coulomb's law expression in vector form. Yes, write the vector form of Coulomb's law in electrostatics ಕೇಳಬಹುದು. ಈ ರೀತಿ ಪ್ರಶ್ನೆಗಳನ್ನ ನಾವು ಏನು ಮಾಡಬಹುದು ಅಂದ್ರೆ ಎಕ್ಸ್ಪೆಕ್ಟ್ ಮಾಡಬಹುದು 2 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಮೇಲೆ. ಓಕೆ, ಐಡಿಯಾ ಬರ್ತಾ ಇದೆಯಲ್ಲ? ಅವ್ನು ಬರಿತಾ ಇಲ್ಲ, ನೀವು ಸ್ವಲ್ಪ ಟಿಕ್ ಮಾಡ್ಕೊತ ಹೋಗ್ಬೇಕಷ್ಟೇ ಬುಕ್ ಅಲ್ಲಿ. ನೆಕ್ಸ್ಟ್ ಸರ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಮೇಲೆ ನ್ಯೂಮೆರಿಕಲ್ ಬರ್ತದಂತೆ. ತುಂಬಾ ಸಿಂಪಲ್ ನ್ಯೂಮೆರಿಕಲ್. ಏನು? ಈ ರೀತಿ V is equal to W upon Q ಮೇಲೆ ಬರ್ಬೋದು ನ್ಯೂಮೆರಿಕಲ್. W ಕೊಟ್ಟಿರ್ತಾರೆ, Q ಕೊಟ್ಟಿರ್ತಾರೆ, V ಫೈಂಡ್ ಔಟ್ ಮಾಡಂತಾರೆ. ಅಥವಾ V ಕೊಟ್ಟು Q ಕೊಟ್ಟು W ಫೈಂಡ್ ಔಟ್ ಮಾಡಂತಾರೆ. ಅಥವಾ V ಮತ್ತು W ಕೊಟ್ಟು Q ಫೈಂಡ್ ಔಟ್ ಮಾಡಂತಾರೆ. ಮತ್ತೆ ಸರ್, ಸೀರೀಸ್ ಮೇಲೆ ಬರ್ಬೋದು. ಏನು? C1 C2 ಡಿವೈಡೆಡ್ ಬೈ C1 ಪ್ಲಸ್ C2. ಪ್ಯಾರಲಲ್ ಮೇಲೆ ಬರ್ಬೋದು. ಏನು? C1 ಪ್ಲಸ್ C2 ಇದ್ರ ಮೇಲೆ ಬರ್ಬೋದು. ಮತ್ತೊಂದು C is equal to epsilon naught A upon D, ಈ ಇಕ್ವೇಶನ್ ಮೇಲೆ ಆದ್ರೂ ಬರ್ಬೋದು. ತುಂಬಾ ಸಿಂಪಲ್ ನ್ಯೂಮೆರಿಕಲ್, 2 ಬರ್ತವೆ. ಮತ್ತೆ ಸರ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಬರ್ತವೆ ಸರ್ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್? ನೋಡಿ ಯಾವ ರೀತಿ ಬರ್ಬೋದು. ವಾಟ್ ಈಸ್ ಲಾರೆನ್ಸ್ ಫೋರ್ಸ್? ಮೆನ್ಷನ್ ಇಟ್ಸ್, ರೈಟ್ ಇಟ್ಸ್ ಎಕ್ಸ್ಪ್ರೆಷನ್. ವಾಟ್ ಈಸ್ ಲಾರೆನ್ಸ್ ಫೋರ್ಸ್? ರೈಟ್ ದ ಲಾರೆನ್ಸ್ ಫೋರ್ಸ್ ಇಕ್ವೇಶನ್ ಇನ್ ವೆಕ್ಟರ್ ಫಾರ್ಮ್ ಅಂತ ಕೇಳ್ಬೋದು. ಮತ್ತೆ ಹೇಗೆ ಬರ್ಬೋದು ಸರ್? ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಆಂಪಿಯರ್ ಸರ್ಕ್ಯೂಟ್ ಲಾ. ಮತ್ತೆ ಸರ್, ಹೌ ಯು ಆರ್ ಗೋಯಿಂಗ್ ಟು ಕನ್ವರ್ಟ್ ಗ್ಯಾಲನೋಮೀಟರ್ ಇಂಟು ಅಮೀಟರ್. ಹೌ ಯು ಆರ್ ಗೋಯಿಂಗ್ ಟು ಕನ್ವರ್ಟ್ ಗ್ಯಾಲನೋಮೀಟರ್ ಇಂಟು ವೋಲ್ಟ್ ಮೀಟರ್? 2 ಮಾರ್ಕ್ಸ್ಗೆ. ಹೌ ಯು ಆರ್ ಗೋಯಿಂಗ್ ಟು ಇನ್ಕ್ರೀಸ್ ಕರೆಂಟ್ ಸೆನ್ಸಿಟಿವಿಟಿ ಆಫ್ ದ ಗ್ಯಾಲನೋಮೀಟರ್. How you are going to increase voltage sensitivity of the galvanometer? ಈ ರೀತಿ ಕ್ವಶನ್ಸ್ ಬರ್ಬೋದು. ಮತ್ತೆ so what is solenoid? Okay, write the expression for magnetic field due to the solenoid. ಎಷ್ಟು ಕ್ರಿಯೇಟ್ ಮಾಡ್ತದೆ solenoid? mu naught ni ಅನ್ನು ಕ್ರಿಯೇಟ್ ಮಾಡ್ತದೆ. ಇಲ್ಲಿ ಸೆಂಟರ್ ಅಲ್ಲಿ, ಎಂಡ್ ಅಲ್ಲಿ ಎಷ್ಟು ಕ್ರಿಯೇಟ್ ಮಾಡ್ತದೆ? 1/2 mu naught ni ಕ್ರಿಯೇಟ್ ಮಾಡ್ತದೆ. ಮತ್ತೆ ಕ್ವಶನ್ಸ್ ಯಾವ ರೀತಿ ಬರ್ತವೆ ಸರ್ ಇಲ್ಲಿ? ಮತ್ತೆ ಯಾವ ರೀತಿ ಪಾಸಿಬಿಲಿಟಿ ಇದೆ ಸರ್ ಇಲ್ಲಿ? ಅಪ್ಲೈಡ್ ಕ್ವಶನ್ ಬರ್ಬೋದು. ಏನು? F is equal to QEB sin theta ಅಂತಿದೆ. Force acting on a charged particle moving in a uniform electric field when force is maximum, when theta is 90 degree. Force ಏನಿರ್ತದೆ? ಮ್ಯಾಕ್ಸಿಮಮ್ ಇರ್ತದೆ. theta 90 ಅಂದ್ರೆ sin 90 1 ಆಗ್ತದೆ QEB. when force is minimum, when theta is equal to 0 degree, so force is 0. ಈ ರೀತಿ ಪ್ರಶ್ನೆ ಬರ್ತದೆ. ಇದನ್ನ ಬಿಟ್ಟರೆ ಸರ್ ಮತ್ತೆ ಇನ್ನೊಂದು ಇಕ್ವೇಶನ್ ಇದೆ ನೋಡಿ. F is equal to BIL sin theta. The force acting on a current carrying conductor placed in a uniform magnetic field. When force is maximum, when theta is 90 degree. Sin 90 is 1, so F is equal to BIL. When force is minimum, when theta is equal to 0 degree, so sin 0 is 0. ಈ ರೀತಿ ಪ್ರಶ್ನೆಗಳನ್ನ ಬರ್ತವೆ. ಒಂದಿಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ನೋಡ್ಕೊಂಡು ಹೋಗಿ ನಿಮ್ಗೊಂದು ಐಡಿಯಾ ಬರ್ತದೆ. ಮತ್ತೆ ಸರ್, ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಮೇಲೆ ಬಂದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ತುಂಬಾ ಈಸಿ. ಹೆಂಗ್ ಸರ್? ಮೆನ್ಷನ್ ಎನಿ 2 ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಮತ್ತೆ ಸರ್, ಓಕೆ, ಹೌ ಅ ಬಾರ್ ಮ್ಯಾಗ್ನೆಟ್ ಇಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಬಾರ್ ಮ್ಯಾಗ್ನೆಟ್ ಯಾವ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ ಅದನ್ನ ಸ್ಕೆಚ್ ಮಾಡಿ ಅಂತ ಹೇಳ್ತಾರೆ ಡೈಗ್ರಾಮ್ ಅಲ್ಲಿ. ಮತ್ತೆ ಸರ್, ಮತ್ತೆ ಯಾವ ರೀತಿ ಬರ್ತದೆ ಸರ್? ಮೆನ್ಷನ್ ಎನಿ 2 ಪ್ರಾಪರ್ಟೀಸ್ ಆಫ್ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್. Mention any 2 properties of paramagnetic material. Mention any 2 properties of diamagnetic material ಕೇಳಬಹುದು. ಮತ್ತೆ ಸರ್, define magnetization. Mention its SI unit. Define susceptibility. Mention its SI unit. Define magnetic intensity. Mention its SI unit. ಈ ರೀತಿ ಪ್ರಶ್ನೆಗಳು ಬರ್ತವೆ 2 ಮಾರ್ಕ್ಸ್ ಕ್ವಶನ್ಸ್. ಇಷ್ಟೇ ಬರ್ತವೆ, ಇಷ್ಟು ಓದ್ಕೊಂಡು ಹೋಗಿ ಸಾಕು ಸರ್. ಮತ್ತೆ ಸರ್, ಇನ್ನೊಂದಿಲ್ಲ ನಾನು ಮರೆತೆ, ಸ್ಟೇಟ್ ಕ್ಯೂರೀಸ್ ವೈಸ್ ಲಾ ಅಂತಿದೆ ನೋಡಿ. ಕ್ಯೂರೀಸ್ ವೈಸ್ ಲಾ ಅನ್ನು ನೋಡ್ಕೊಳ್ಳಿ. ಓಕೆ, ಡಿಫೈನ್ ಕ್ಯೂರಿ ಟೆಂಪರೇಚರ್ ಅಂತಾನು ಕೇಳಬಹುದು. ಈ ರೀತಿ ಪ್ರಶ್ನೆಗಳು ಬರೋ ಚಾನ್ಸಸ್ ಇರ್ತವೆ, ದಯವಿಟ್ಟು ವಿದ್ಯಾರ್ಥಿಗಳು ನೋಡ್ಕೊಂಡು ಹೋಗಬೇಕು. ನೆಕ್ಸ್ಟ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಯಾವ್ಯಾವ ಸರ್? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮೇಲೆ 2 ಮಾರ್ಕ್ಸ್ ಕ್ವಶನ್ ಫಸ್ಟ್ ಇವತ್ತು ಓದ್ಕೊಂಬಿಡಿ. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ನೋಡ್ಕೊಂಡು ಹೋಗಿ. ಮುಂದೆ, ವಾಟ್ ಈಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್? ಮೆನ್ಷನ್ ಇಟ್ಸ್ SI ಯೂನಿಟ್ ಅಂಡ್ ಮೆನ್ಷನ್ ಇಟ್ಸ್ ಡೈಮೆನ್ಷನಲ್ ಫಾರ್ಮುಲಾ ನೋಡ್ಕೊಂಡು ಹೋಗಿ. ತಿಳಿತಾ? ಎಸ್ ಎಸ್ ಸರ್, ನೋಡ್ಕೊಂಡು ಹೋಗ್ತೀರಿ ಸರ್. ಮುಂದೆ ಬನ್ನಿ, ಮುಂದೆ ಏನ್ ಬರ್ಬೋದು ಅಂದ್ರೆ ಅಪ್ಲೈಡ್ ಕ್ವಶನ್. ಮೆನ್ಷನ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ಸೆಲ್ಫ್ ಇಂಡಕ್ಟನ್ಸ್ ಆಫ್ ಎ ಕಾಯಿಲ್ ಡಿಪೆಂಡ್ಸ್. Mention the factors on which mutual inductance of a coil depends. ಈ ರೀತಿ ಅಪ್ಲೈಡ್ ಕ್ವಶನ್ ಬರ್ತವೆ. ಓಕೆ, ಈ ರೀತಿನೂ ಬರ್ಬೋದು. ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ಸೆಲ್ಫ್ ಇಂಡಕ್ಟನ್ಸ್ ಆಫ್ ಎ ಕಾಯಿಲ್. ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ಮ್ಯೂಚುವಲ್ ಇಂಡಕ್ಟನ್ಸ್ ಆಫ್ ದ ಕಾಯಿಲ್ ವಿತ್ ಯೂಸುವಲ್ ನೋಟೇಷನ್ಸ್. ಈ ರೀತಿ ಕೇಳ್ಬೋದು. ಮತ್ತೆ ಸರ್, ಲೆಂತ್ ಅನ್ನ ಡಬಲ್ ಮಾಡಿದ್ರೆ ಸೆಲ್ಫ್ ಇಂಡಕ್ಟನ್ಸ್ ಏನಾಗ್ತದೆ? ಲೆಂತ್ ಅನ್ನ ಹಾಫ್ ಮಾಡಿದ್ರೆ ಮ್ಯೂಚುವಲ್ ಇಂಡಕ್ಷನ್ ಏನಾಗ್ತದೆ?
ಈ ರೀತಿ ಅಪ್ಲೈಡ್ ಕ್ವಶನ್ಸ್ ಅನ್ನ ಕೆಲವು ಚಾನ್ಸಸ್ ಇರ್ತದೆ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮೇಲೆ. ಇನ್ನೊಂದು ಪಾಸಿಬಿಲಿಟಿ ಇತ್ತು, ದಟ್ ಇಸ್ ಎಡಿ ಕರೆಂಟ್ ಮತ್ತು ಲೆನ್ಸ್ ಲಾ ಅಂತ ಇತ್ತು. ಆ ಎರಡು ಕಾನ್ಸೆಪ್ಟ್ ಗಳನ್ನ ಡಿಲೀಟ್ ಮಾಡಿದ್ದಾರೆ, ಹೀಗಾಗಿ ಅದರ ಮೇಲೆ ಪ್ರಶ್ನೆಗಳು ಈ ವರ್ಷ ಬರೋದಿಲ್ಲ ಅಂತ ನನಗೆ ಅನಿಸ್ತದೆ. ಓಕೆ, ಸೊ ಒಂದಿಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ನೋಡ್ಕೊಂಡು ಹೋಗಿ ನಿಮ್ಗೆ ಒಂದು ಐಡಿಯಾ ಬರ್ತದೆ. ಇಷ್ಟು ಓದ್ಕೊಂಡು ಹೋದ್ರೆ ಸಾಕಂತ ಅನಿಸ್ತದೆ, ಓದ್ಕೊಂಡು ಹೋಗಿ. ನೆಕ್ಸ್ಟ್ ಸರ್, ಅಲ್ಟರ್ನೇಟಿಂಗ್ ಕರೆಂಟ್ ಮೇಲೆ 2 ಮಾರ್ಕ್ಸ್ ಕ್ವಶನ್ ಯಾವ್ದಂದ್ರೆ ಇವತ್ತೇ ನೋಡ್ಕೊಳ್ಳಿ. ಟ್ರಾನ್ಸ್ಫಾರ್ಮರ್ ಮೇಲೆ ನೋಡ್ಕೊಂಡು ಹೋಗಿ. ಟ್ರಾನ್ಸ್ಫಾರ್ಮರ್ ಏನು, ಮೆನ್ಷನ್ ದ ಎನರ್ಜಿ ಲಾಸಸ್ ಇನ್ ಟ್ರಾನ್ಸ್ಫಾರ್ಮರ್, ಅದೊಂದು ಕ್ವಶನ್. ಯಾವ್ದಾದ್ರು ಎರಡು, ಡ್ಯೂ ಟು ಫ್ಲಕ್ಸ್ ಲೀಕೇಜ್, ಡ್ಯೂ ಟು ಹಿಸ್ಟರಿಸಿಸ್, ಡ್ಯೂ ಟು ಓವರ್ ಹೀಟಿಂಗ್, ಯಾವ್ದಾದ್ರು ಎರಡು ನೋಡ್ಕೊಂಡು ಹೋಗಿ. ಟ್ರಾನ್ಸ್ಫಾರ್ಮರ್ ಡೈಗ್ರಾಮ್ ನೋಡ್ಕೊಳ್ಳಿ, ಅದ್ರ ಕನ್ಸ್ಟ್ರಕ್ಷನ್ ನೋಡ್ಕೊಳ್ಳಿ, ಅದ್ರ ಪ್ರಿನ್ಸಿಪಲ್ ನೋಡ್ಕೊಳ್ಳಿ, ದಟ್ ಇಸ್ ಮ್ಯೂಚುವಲ್ ಇಂಡಕ್ಷನ್. ವಾಟ್ ಈಸ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್, ವಾಟ್ ಈಸ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್, ಟ್ರಾನ್ಸ್ಫಾರ್ಮರ್ ನೋಡ್ಕೊಂಡು ಮುಂದೆ. ಡಿಫೈನ್ ರೆಸೋನೇಟಿಂಗ್ ಫ್ರೀಕ್ವೆನ್ಸಿ, ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ರೆಸೋನೇಟಿಂಗ್ ಫ್ರೀಕ್ವೆನ್ಸಿ ಅಂತ ಕೇಳ್ತಾರೆ. ಮುಂದೆ ಸರ್, ಡಿಫೈನ್ ವ್ಯಾಟ್ಲೆಸ್ ಕರೆಂಟ್, ಡಿಫೈನ್ ವ್ಯಾಟ್ಫುಲ್ ಕರೆಂಟ್ ನೋಡ್ಕೊಂಡು ಹೋಗಿ. ಓಕೆ, ದೆನ್ ಸರ್, ಡಿಫೈನ್ ಪೀಕ್ ಕರೆಂಟ್, ಡಿಫೈನ್ ಆರ್ ಎಂ ಎಸ್ ವ್ಯಾಲ್ಯೂ ಆಫ್ ದ ಕರೆಂಟ್. ಈ ರೀತಿ ಪ್ರಶ್ನೆಗಳು ಬರ್ಬೋದು. ಎಸ್, ಏನಾಗ್ತದೆ, ಐ ಆರ್ ಎಂ ಎಸ್ ಇಸ್ ಈಕ್ವಲ್ ಟು ಐ ನಾಟ್ ಅಪಾನ್ ಸ್ಕ್ವೇರ್ ರೂಟ್ ಆಫ್ 2, ವಿ ಆರ್ ಎಂ ಎಸ್ ಇಸ್ ಈಕ್ವಲ್ ಟು ವಿ ನಾಟ್ ಅಪಾನ್ ಸ್ಕ್ವೇರ್ ರೂಟ್ ಆಫ್ 2. ವಿ ಆರ್ ಎಂ ಎಸ್ ಅಂದ್ರೆ ರೂಟ್ ಮೀನ್ ಸ್ಕ್ವೇರ್ ವೋಲ್ಟೇಜ್, ವಿ ನಾಟ್ ಅಂದ್ರೆ ಪೀಕ್ ವೋಲ್ಟೇಜ್. ಈ ರೀತಿ ಡೆಫಿನೇಷನ್ಸ್ ಗಳನ್ನ ಕೆಲವು ಚಾನ್ಸಸ್ ಇರ್ತದೆ. ಮತ್ತೆ ಸರ್, ಮತ್ತೆ ಡಿಫೈನ್ ಕ್ವಾಲಿಟಿ ಫ್ಯಾಕ್ಟರ್, ರೈಟ್ ಇಟ್ಸ್ ಎಕ್ಸ್ಪ್ರೆಷನ್. ಕ್ವಾಲಿಟಿ ಫ್ಯಾಕ್ಟರ್, ರೈಟ್ ಇಟ್ಸ್ ಎಕ್ಸ್ಪ್ರೆಷನ್. ಓಕೆ, ವಾಟ್ ಈಸ್ ಇಂಪೆಡೆನ್ಸ್, ಮೆನ್ಷನ್ ಇಟ್ಸ್ ಎಕ್ಸ್ಪ್ರೆಷನ್. ವಾಟ್ ಈಸ್ ಕೆಪಾಸಿಟಿವ್ ಇಂಡಕ್ಟನ್ಸ್, ಮೆನ್ಷನ್ ಇಟ್ಸ್ ಎಕ್ಸ್ಪ್ರೆಷನ್. ವಾಟ್ ಈಸ್ ಇಂಡಕ್ಟಿವ್ ರಿಯಾಕ್ಟನ್ಸ್, ಮೆನ್ಷನ್ ಇಟ್ಸ್ ಎಕ್ಸ್ಪ್ರೆಷನ್. ಹೌದಲ್ಲ, ಇಂಪೆಡೆನ್ಸ್ ಅಂದ್ರೆ Z, ಕೆಪಾಸಿಟಿವ್ ರಿಯಾಕ್ಟನ್ಸ್ ಅಂದ್ರೆ XC, ಇಂಡಕ್ಟಿವ್ ರಿಯಾಕ್ಟನ್ಸ್ ಅಂದ್ರೆ XL. ಈ ರೀತಿ ಅವುಗಳ ಡೆಫಿನೇಷನ್, ಅವುಗಳ ಎಕ್ಸ್ಪ್ರೆಷನ್ ಅನ್ನು ನೋಡ್ಕೊಂಡು ಹೋಗಿ ಸಾಕು ವಿದ್ಯಾರ್ಥಿಗಳೇ. ಸೊ ಮತ್ತೆ ಸರ್ ನೋಡಿ, 1 2 3 4 5 6 6 ಚಾಪ್ಟರ್ ಆಗು ಅಂದ್ರೆ 6 ಕ್ವಶನ್ ಅನ್ನು ಕವರ್ ಮಾಡಿದ್ವಿ. 6ರಲ್ಲಿ ಎಷ್ಟು ಬರೀಬೇಕು, 5 ಬರೀಬೇಕು ನೋಡಿ, 5 ಕ್ವಶನ್ ಕವರ್ ಆಗು. ನೆಕ್ಸ್ಟ್ ಸರ್, ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮೇಲೆ ಪಕ್ಕಾ ಕ್ವಶನ್ ಯಾವ್ದಂದ್ರೆ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅನ್ನ ಡಿಫೈನ್ ಮಾಡಿ ಅಂತಾರೆ. ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಹೇಳ್ತಾರೆ. ಡಿಸ್ಪ್ಲೇಸ್ಮೆಂಟ್ ಕರೆಂಟಿನ ಇಕ್ವೇಶನ್. ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂದ್ರೆ ಏನು, ದ ಕರೆಂಟ್ ಡ್ಯೂ ಟು ವೇರಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಬರೀರಿ. ಮತ್ತೆ ಸರ್, ಮೆನ್ಷನ್ ದಿ ಎಕ್ಸ್ಪ್ರೆಷನ್ ಫಾರ್ ವೆಲಾಸಿಟಿ ಆಫ್ ಎ ಲೈಟ್ ಇನ್ ಟರ್ಮ್ಸ್ ಆಫ್ ಮ್ಯೂ ನಾಟ್ ಅಂಡ್ ಎಪ್ಸಿಲಾನ್ ನಾಟ್, ಇದನ್ನ ಕೇಳ್ಬೋದು. ಮತ್ತೆ ಸರ್, ಮುಂದೆ ಸರ್, ಮ್ಯಾಕ್ಸ್ವೆಲ್ಸ್ ನ ಇಕ್ವೇಶನ್ಸ್ ಗಳನ್ನ ನೋಡ್ಕೊಂಡು ಹೋಗಿ. ಮ್ಯಾಕ್ಸ್ವೆಲ್ಸ್ ನ ಇಕ್ವೇಶನ್ಸ್ ಇವೆ ನೋಡಿ, 4 ಇಕ್ವೇಶನ್ಸ್ ಇವೆ, ಅವುಗಳನ್ನ ನೋಡ್ಕೊಂಡು ಹೋಗಿ. ಮತ್ತೆ ಸರ್, ಪಕ್ಕಾ ಕ್ವಶನ್ ಏನಂದ್ರೆ ಎಕ್ಸ್ ರೇಸ್, ಗಾಮಾ ರೇಸ್, ಯುವಿ ರೇಸ್, ಓಕೆ, ದೆನ್ ಇನ್ಫ್ರಾರೆಡ್ ರೇಸ್, ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್, ಈ ಎಲ್ಲಾ ರೇಸ್ ಗಳ ಎರಡೆರಡು ಅಪ್ಲಿಕೇಶನ್ಸ್ ಗಳನ್ನ ನೋಡ್ಕೊಂಡು ಹೋಗ್ಬೇಕು ವಿದ್ಯಾರ್ಥಿಗಳು. ಯಾವ್ದಾದ್ರು ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವಿನ ಅಪ್ಲಿಕೇಶನ್ ನ ಕೇಳ್ತಾರೆ, ದಯವಿಟ್ಟು ಓದ್ಕೊಂಡು ಹೋಗಿ, ದಯವಿಟ್ಟು ಓದ್ಕೊಂಡು ಹೋಗಿ. ಮತ್ತೆ ಸರ್, ರೇ ಆಪ್ಟಿಕ್ಸ್ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಬರ್ತಾವೆ ಸರ್? ರೇ ಆಪ್ಟಿಕ್ಸ್ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಮೇಲೆ ಬರ್ತದೆ. ವಾಟ್ ಈಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್? ಓಕೆ, ಮೆನ್ಷನ್ ಎನಿ 2 ಕಂಡೀಷನ್ಸ್ ಟು ಗೆಟ್ ಎ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಎರಡು ಕಂಡೀಷನ್ ಏನು? ದ ಲೈಟ್ ಮಸ್ಟ್ ಟ್ರಾವೆಲ್ ಫ್ರಮ್ ಡೆನ್ಸರ್ ಟು ರೇರರ್ ಮೀಡಿಯಂ, ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಮಸ್ಟ್ ಬಿ ಗ್ರೇಟರ್ ದನ್ ಕ್ರಿಟಿಕಲ್ ಆಂಗಲ್. ಈ ರೀತಿ ಓದ್ಕೊಂಡು ಹೋಗಿ. ಮತ್ತೆ ಸರ್, ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಗಳು ಹೆಂಗ್ ಬರ್ಬೋದು ಸರ್? 2 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಬರ್ಬೋದು ಸರ್? ಇಲ್ಲಿ ಮತ್ತೆ 2 ಮಾರ್ಕ್ಸ್ ಕ್ವಶನ್ಸ್ ಗಳು ಯಾವ ರೀತಿ ಬರ್ಬೋದು ಅಂದ್ರೆ ಪುಟಾಣಿಗಳೇ, ಲೈಕ್ ಪ್ರಿಸಮ್ ಮೇಲೆ ಬರ್ಬೋದು. ಪ್ರಿಸಮಿನ ಫಾರ್ಮುಲಾ ಬರಿ ಅಂತ ಹೇಳ್ಬೋದು. ಪ್ರಿಸಮ್ ಫಾರ್ಮುಲಾ ಬರಿ ಅಂತ ಹೇಳ್ಬೋದು. ಓಕೆ, ಮತ್ತೆ ಅಪ್ಲಿಕೇಶನ್ಸ್ ಅನ್ನ ಕೇಳ್ಬೋದು. ಏನು? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಪ್ಲಿಕೇಶನ್ಸ್ ಅನ್ನ ಬರಿ ಅಂತಾರೆ. ಬ್ರಿಲಿಯನ್ಸ್ ಆಫ್ ಡೈಮಂಡ್, ಆಪ್ಟಿಕಲ್ ಫೈಬರ್, ಮಿರಾಜ್, ಈ ರೀತಿ ಕ್ವಶನ್ಸ್ ಗಳು ಬರ್ತವೆ. ಎಸ್, ಸರಿ. ಆಪ್ಟಿಕ್ಸ್ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನೀವು ಸ್ವಲ್ಪ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ನೋಡ್ಕೊಂಡು ಹೋಗಿ ಆರಾಮ್ಸೆ ನೀವು ಸಾಲ್ವ್ ಮಾಡಬಹುದು ಅಂತ ಅನಿಸ್ತದೆ. ಸರ್, ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಮೇಲೆ ಕ್ವಶನ್ಸ್ ಯಾವ ರೀತಿ ಬರ್ತವೆ ಸರ್? 2 ಮಾರ್ಕ್ಸ್ ಕ್ವಶನ್ಸ್. 2 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಬರ್ಬೋದು ಅಂದ್ರೆ ಮೆನ್ಷನ್ ದ ಡಿಫರೆನ್ಸಸ್ ಬಿಟ್ವೀನ್ ಪಿ ಟೈಪ್ ಅಂಡ್ ಎನ್ ಟೈಪ್, ಮೆನ್ಷನ್ ದ ಡಿಫರೆನ್ಸಸ್ ಬಿಟ್ವೀನ್ ಇಂಟ್ರಿನ್ಸಿಕ್ ಅಂಡ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್. ಈ ರೀತಿ ಕ್ವಶನ್ ಬರ್ಬೋದು. ಲಾಜಿಕ್ ಗೇಟ್ ಮೇಲೆ ಮೊದಲು ಬರ್ತಿದ್ವು, ಲಾಜಿಕ್ ಗೇಟ್ ಅಂತ ತೆಗೆದುಕೊಂಡಿದ್ದಾರೆ, ಹೀಗಾಗಿ ಕ್ವಶನ್ ಬರೋದಿಲ್ಲ. ದೆನ್ ಕ್ಲಾಸಿಫೈ ದ ಕಂಡಕ್ಟರ್ಸ್, ಇನ್ಸುಲೇಟರ್ಸ್, ಸೆಮಿಕಂಡಕ್ಟರ್ಸ್ ಆನ್ ಎನರ್ಜಿ ಬಾಂಡ್ ಥಿಯರಿ. ಈ ರೀತಿ ಕ್ವಶನ್ ಬರ್ಬೋದು. ಮುಂದೆ ಯಾವ ರೀತಿ ಕ್ವಶನ್ಸ್ ಬರ್ತವೆ ಸರ್? ವಾಟ್ ಈಸ್ ಎನರ್ಜಿ ಗ್ಯಾಪ್? ಸಿಲಿಕಾನ್ ಇನ್ ಎನರ್ಜಿ ಗ್ಯಾಪ್ ಎಷ್ಟು? ಜರ್ಮೇನಿಯಂ ಇನ್ ಎನರ್ಜಿ ಗ್ಯಾಪ್ ಎಷ್ಟು ಅಂತ ಕ್ವಶನ್ಸ್ ಕೇಳಬಹುದು. ಓಕೆ, ವೆನ್ PN ಜಂಕ್ಷನ್ ಡಯೋಡ್ ಇಸ್ ಸೆಟ್ ಟು ಬಿ ಫಾರ್ವರ್ಡ್ ಬಯಾಸ್, ವೆನ್ ದ PN ಜಂಕ್ಷನ್ ಡಯೋಡ್ ಇಸ್ ಸೆಟ್ ಟು ಬಿ ರಿವರ್ಸ್ ಬಯಾಸ್. ಈ ರೀತಿ ಕ್ವಶನ್ಸ್ ಬರ್ಬೋದು. ವಾಟ್ ಈಸ್ ರೆಕ್ಟಿಫಿಕೇಶನ್? ಓಕೆ, ಫುಲ್ ವೇವ್ ರೆಕ್ಟಿಫೈರ್ ನ ಡೈಗ್ರಾಮ್ ಅನ್ನು ಡ್ರಾ ಮಾಡಿ, ಅದರ ಔಟ್ಪುಟ್ ಮತ್ತು ಇನ್ಪುಟ್ ವೇವ್ ಫಾರ್ಮ್ ಅನ್ನು ಡ್ರಾ ಮಾಡಿ. ಓಕೆ, ಹಾಫ್ ವೇವ್ ರೆಕ್ಟಿಫೈರ್ ನ ವೇವ್ ಡೈಗ್ರಾಮ್ ಅನ್ನು ಡ್ರಾ ಮಾಡಿ. ಓಕೆ, ಅದರ ಔಟ್ಪುಟ್ ಇನ್ಪುಟ್ ವೇವ್ ಅನ್ನು ಡ್ರಾ ಮಾಡಿ ಅಂತ ಹೇಳ್ತಾರೆ. ಇಂಪ್ಯೂರಿಟೀಸ್ ಗಳ ಬಗ್ಗೆ ಇನ್ಫಾರ್ಮೇಶನ್ ಕೇಳಬಹುದು. ಓಕೆ, ಪೆಂಟಾವೆಲೆಂಟ್ ಇಂಪ್ಯೂರಿಟೀಸ್ ಯಾವ್ಯಾವು, ಟ್ರೈವೆಲೆಂಟ್ ಇಂಪ್ಯೂರಿಟೀಸ್ ಯಾವ್ಯಾವು, ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಮೇಲೆ. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಸೊ ಈ ರೀತಿ ಪ್ರಶ್ನೆಗಳು ಏನಾಗಬಹುದು ಅಂದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ಗಳು ಬರ್ಬೋದು. ಒಟ್ಟು 9 ಚಾಪ್ಟರ್ಸ್, 9 2 ಮಾರ್ಕ್ಸ್ ಕ್ವಶನ್, 9ರಲ್ಲಿ 5 ಬರೀಬೇಕು. ಸೊ ಟೋಟಲ್ 10 ಮಾರ್ಕ್ಸ್ ಬರ್ತದೆ. ಅದಕ್ಕೆ ನೀವು ಯಾವ್ದಾದ್ರು 7 ಚಾಪ್ಟರ್ ಗಳನ್ನು ಓದ್ಕೊಂಡು ಹೋಗಿ ಆರಾಮ್ಸೆ ನೀವು 10 ಮಾರ್ಕ್ಸ್ ಅಲ್ಲಿ ತಗೋಬಹುದು. ಎಕ್ಸ್ಟ್ರಾನು ಓದ್ಕೊಂಡು ಹೋಗಿ. ಹಾಗಾದ್ರೆ ಟೋಟಲ್ ಎಷ್ಟು ಮಾರ್ಕ್ಸ್ ಬಂತು? 5 ಮಾರ್ಕ್ಸ್ ಕ್ವಶನ್ಸ್ 15 ಮಾರ್ಕ್ಸ್, 3 ಮಾರ್ಕ್ಸ್ ಕ್ವಶನ್ಸ್ 15 ಬಂತು, 10 ಮಾರ್ಕ್ಸ್ ಕ್ವಶನ್ಸ್ ಎಷ್ಟು ಬಂತು? 10 ಬಂತು. ಟೋಟಲ್ ಎಷ್ಟಾಯ್ತು ಪುಟಾಣಿಗಳೇ? 40 ಮಾರ್ಕ್ಸ್ ಈಸಿಯಾಗಿ ತಗೋಬಹುದು. ಇನ್ನೊಂದು ಸ್ವಲ್ಪ ನೋಡಿ, ಫಿಲ್ ಇನ್ ದ ಬ್ಲಾಂಕ್ಸ್ ನಾವು ಸ್ವಲ್ಪ ನೋಡ್ಕೊಂಡ್ಬಿಡಿ. ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನು ದಯವಿಟ್ಟು ಬಿಟ್ಟು ಬರಬೇಡಿ, ಯಾಕಂದ್ರೆ ತುಂಬಾ ಈಸಿ ಇರ್ತದೆ. ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್, ಒಂದನೇ ಫಿಲ್ಲಿಂಗ್ ಬ್ಲಾಂಕ್ ಯಾರ ಮೇಲೆ ಇರ್ತದೆ ಅಂದ್ರೆ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಮೇಲೆ ಇರ್ತದೆ. ಅಲ್ಲಿ ಆಪ್ಷನ್ ಅಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟುಬಿಟ್ಟಿರ್ತಾರೆ ಅವುಗಳ ಆನ್ಸರ್ ಅನ್ನ, ಒಂದು ಸ್ವಲ್ಪ ಥಿಂಕ್ ಮಾಡಿಬಿಟ್ಟು ಆನ್ಸರ್ ಮಾಡಿ ಅಷ್ಟೇ.
ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಮೇಲೆ ಫಿಲ್ ಇನ್ ದ ಬ್ಲಾಂಕ್ಸ್ ಹೆಂಗ್ ಬರ್ಬೋದು ಸರ್? ಓಕೆ, ಯಾವ ರೀತಿ? ದ ಗಿವನ್ ಗ್ಯಾಲೋಮೀಟರ್ ಇಸ್ ಕನೆಕ್ಟೆಡ್ ಟು ಅಮೀಟರ್ ಬೈ ಕನೆಕ್ಟಿಂಗ್ ಡ್ಯಾಶ್ ಹೈ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಅಂತ ಇರ್ತದೆ. ಗ್ಯಾಲೋಮೀಟರ್ ಇಸ್ ಕನೆಕ್ಟೆಡ್ ಇನ್ ಟು ವೋಲ್ಟ್ ಮೀಟರ್. ಹೌ? ಸಾರಿ ನಾನು ಕ್ವಶನ್ ಅನ್ನು ತಪ್ಪಾಗಿ ಫ್ರೇಮ್ ಮಾಡಿದೆ, ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ ನೋಡಿ. ಗ್ಯಾಲೋಮೀಟರ್ ಇಸ್ ಕನ್ವರ್ಟೆಡ್ ಇನ್ ಟು ಅಮೀಟರ್ ಬೈ ಕನೆಕ್ಟಿಂಗ್ ಡ್ಯಾಶ್ ಲೋ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್, ಈ ರೀತಿ. ಮತ್ತೆ ಗ್ಯಾಲೋಮೀಟರ್ ಇಸ್ ಕನ್ವರ್ಟೆಡ್ ಇನ್ ಟು ವೋಲ್ಟ್ ಮೀಟರ್ ಬೈ ಕನೆಕ್ಟಿಂಗ್ ಡ್ಯಾಶ್ ಹೈ ರೆಸಿಸ್ಟೆನ್ಸ್ ಇನ್ ಸೀರೀಸ್. ಈ ರೀತಿ ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನ ರೆಡಿ ಮಾಡಿರ್ತಾರೆ, ಅಲ್ಲಿ ಆನ್ಸರ್ ಇರ್ತದೆ, ಕರೆಕ್ಟ್ ಆನ್ಸರ್ ಅನ್ನು ಹುಡುಕಬೇಕಷ್ಟೇ. ದೆನ್ ಇನ್ನೊಂದು ಪಾಸಿಬಿಲಿಟಿ ಏನು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಥವಾ ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಬರ್ಬೋದು ಫಿಲ್ ಇನ್ ದ ಬ್ಲಾಂಕ್ಸ್. ಒಂದು ಇದ್ರ ಮೇಲಾದ್ರೂ ಬರ್ಬೋದು, ಇದ್ರ ಮೇಲಾದ್ರೂ ಬರ್ಬೋದು, ಪಾಸಿಬಿಲಿಟಿ ಇದೆ. ಆನ್ಸರ್ ಅಲ್ಲೇ ಇರ್ತದೆ, ಒಂದು ಸ್ವಲ್ಪ ಹುಡುಕ್ಬೇಕಷ್ಟೇ. ಮತ್ತೆ ಸರ್ ನೆಕ್ಸ್ಟ್ ಇನ್ನೊಂದು ಫಿಲ್ ಇನ್ ದ ಬ್ಲಾಂಕ್ಸ್ ವೇವ್ ಆಪ್ಟಿಕ್ಸ್ ಮೇಲೆ ಬರ್ತದೆ. ಆನ್ಸರ್ ಅಲ್ಲೇ ಇರ್ತದೆ, ಒಂದು ಸ್ವಲ್ಪ ಹುಡುಕ್ಬೇಕು. ನ್ಯೂಕ್ಲಿಯೈ ಮೇಲೆ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಬರ್ತದೆ, ಸೆಮಿಕಂಡಕ್ಟರ್ ಮೇಲೆ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಬರ್ತದೆ. ಒಂದು ಸ್ವಲ್ಪ ನೀವು ಕ್ವಶನ್ ಅನ್ನು ಕರೆಕ್ಟ್ ಆಗಿ ಅಲ್ಲೇ ಆನ್ಸರ್ ಅನ್ನು ಹುಡುಕಿದ್ರೆ 5 ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನು ನೀವು ಬಿಡಿಸಬಹುದು. ಹಾಗಾದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಎಷ್ಟು ಮಾರ್ಕ್ಸ್ ಆಯಿತು? 5 ಮಾರ್ಕ್ಸ್ ಆಯಿತು. ಸೊ 15 ಮಾರ್ಕ್ಸ್, 10 ಮಾರ್ಕ್ಸ್ ಅಂಡ್ 5 ಮಾರ್ಕ್ಸ್. ಇವು 5 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್, ಮತ್ತು ಇದು ಫಿಲ್ ಇನ್ ದ ಬ್ಲಾಂಕ್ಸ್. ಟೋಟಲ್ ಎಷ್ಟಾಯ್ತು? 45 ಮಾರ್ಕ್ಸ್ ಅನ್ನು ನೀವು ಆರಾಮ್ಸೆ ತಗೋಬಹುದು ವಿದ್ಯಾರ್ಥಿಗಳು. ಇಸ್ ಇಟ್ ಕ್ಲಿಯರ್? ಎಸ್. ಹಾಗಾದ್ರೆ ವಿದ್ಯಾರ್ಥಿಗಳೇ ಪ್ರಾಕ್ಟೀಸ್ ಮಾಡಿ, ಇವೇ ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿ. ಇವೇ ಕ್ವಶನ್ಸ್ ಗಳು ಎಕ್ಸಾಮಿನೇಷನ್ ಅಲ್ಲಿ ರಿಪೀಟ್ ಆಗ್ತವೆ. ಖಂಡಿತವಾಗಿ ನೀವು ಒಳ್ಳೆ ಮಾರ್ಕ್ಸ್ ಅನ್ನ ತಗೋಬಹುದು. ಓಕೆ, ಸೊ ಇಫ್ ಯು ಹ್ಯಾವ್ ಎನಿ ಕ್ವೈರೀಸ್, ಎನಿ ಡೌಟ್ಸ್, ಲೆಟ್ ಮೀ ನೋ. ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ.